ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀನಿವಾಸ್ ಐಎಸ್ ಅಕಾಡೆಮಿ. ಸೊ ಇವತ್ತಿಂದ ನಾವು ಕಾಂಟ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಇದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಇಲ್ಲಿ ನಿಮಗೆ SSC ಮತ್ತು RRB ಆಗಲಿ ಎರಡು ಎಕ್ಸಾಮ್ಸ್ದು ನಾವು ಇಂಪಾರ್ಟೆಂಟ್ ಟಾಪಿಕ್ನ ಇಲ್ಲಿ ಪ್ರಾಕ್ಟೀಸ್ ಮಾಡೋಣ. ಸೊ ಇವತ್ತು ನಾವು ಫಸ್ಟ್ ಡೇ ಅಂತ ಹೇಳ್ಬೋದು. ಇವತ್ತು ನಾವು ಏನು ಮಾಡೋಣ, ಮೆಂಟಲ್, ನ್ಯೂಮರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿದು ಪ್ರಿವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡೋಣ. ಇದೆಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ಸು. ಸೊ ಇದು ಎಕ್ಸಾಮಲ್ಲಿ ಆಗಿದೆ. ಸೊ ಇದನ್ನು ಹೇಗೆ ಬೇಗ ಸಾಲ್ವ್ ಮಾಡೋದು, ಒಂದು ಒಳ್ಳೆಯ ಎಕ್ಸಾಮ್ ಅಪ್ರೋಚ್ ಏನಿರುತ್ತೆ ಅಂತ ಇವತ್ತು ಕಲಿಯೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಇದು ಕ್ಲಾಸ್ ಡೈಲಿ ಯೂಟ್ಯೂಬಲ್ಲಿ ಇರುತ್ತೆ. ನಿಮಗೆ ಯೂಟ್ಯೂಬಲ್ಲಿ ಇದನ್ನು ಫ್ರೀಯಾಗಿ ನೀವು ವಾಚ್ ಮಾಡ್ಬೋದು. ಓಕೆ, ಸೊ ಇದ್ರ ಮೊದಲು ಕೆಲವೊಂದು ಬೇಸಿಕ್ ಹೇಳಬೇಕಂದ್ರೆ ಏನೇ ನಿಮಗೆ ಬೇಕಂದರೆ ನಿಮಗೆ ಪರ್ಫೆಕ್ಟಾಗಿ ಯು ಶುಡ್ ಬಿ ಪರ್ಫೆಕ್ಟ್ ಇನ್ ಪರ್ಸೆಂಟೇಜ್ ಚಾಪ್ಟರ್ ಮತ್ತು ರೇಷಿಯೋ. ಇದೆಲ್ಲ ಯು ಕ್ಯಾನ್ ಸೇ ದೀಸ್ ಆರ್ ಬೇಸ್. ಪರ್ಸೆಂಟ್ ಮತ್ತು ರೇಷಿಯೋ ಕರೆಕ್ಟಾಗಿ ಬಂದರೆ ನಿಮಗೆ ನೀವು ಬೇರೆ ಕ್ವಶನ್ಸ್ನ ಬೇಗ ಸಾಲ್ವ್ ಮಾಡ್ಬೋದು. ಓಕೆ, ಮತ್ತು ಅದ್ರ ಜೊತೆಗೆ ನಿಮಗೆ ಇದೊಂದು ಹೇಳಬೇಕಂದ್ರೆ ಟೇಬಲ್ಸ್ ಪ್ರತಿಯೊಬ್ಬರಿಗೆ 1 to 2 to 30ವರೆಗೆ ಟೇಬಲ್ಸ್ ಬರಬೇಕು. ಸ್ಕ್ವೇರ್ಸು 2 to 25ವರೆಗೆ ಎಲ್ಲರಿಗೆ ಸ್ಕ್ವೇರ್ಸ್ ಬರಬೇಕು. ಕ್ಯೂಬ್ಸು 1 to 15ವರೆಗೆ ಎಲ್ಲರಿಗೆ ಕ್ಯೂಬ್ಸ್ ಬರಬೇಕು. ಓಕೆ, ಸೊ ಇದೆಲ್ಲ ಬೇಸಿಕ್ ರಿಕ್ವೈರ್ಮೆಂಟ್ಸ್. ಇದೆಲ್ಲ ನಿಮಗೆ ಬಂದರೆ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್. ಸ್ವಲ್ಪ ನಿಮಗೆ ಅಡ್ವಾಂಟೇಜ್ ಸಿಗುತ್ತೆ. ನೀವು ಈಸಿಲಿ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಒಂದು ಗೌರ್ಮೆಂಟ್ ಜಾಬ್ನ ನೀವು ಖಂಡಿತ ಪಡೆಯಬಹುದು. ಓಕೆ, ಸೊ ಫಸ್ಟ್ ಏನು ಮಾಡೋಣ, ಇವತ್ತು ನಾವು ಪ್ರಿವಿಯಸ್ ಇಯರ್ ಕ್ವಶನ್ನ ಸಾಲ್ವ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇದೆಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇದೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಓಕೆ, ಸೊ ಸಾರಿ ಇವತ್ತು ನಾನು ಕನ್ನಡದಲ್ಲಿ ಹಾಕಿಲ್ಲ. ಸೊ ನೆಕ್ಸ್ಟ್ PPTಯಲ್ಲಿ ನಿಮಗೆ ಕನ್ನಡದಲ್ಲೂ ಕೂಡ ಕ್ವಶನ್ ಸಿಗುತ್ತೆ. ಓಕೆನಾ, ಥ್ಯಾಂಕ್ ಯು. ಈಗೇನಿದೆ ಅಂದರೆ ನೋಡಿ ಏನು ಕೊಟ್ಟಿದ್ದಾರೆ, ಏನು ಹೇಳ್ತಿದ್ದಾರೆ, SCF ಆಫ್ 156 and 96 ಈಸ್ ಎಕ್ಸ್ಪ್ರೆಸಿಬಲ್ ಇನ್ ದ ಫಾರ್ಮ್ ಆಫ್ 156 × 12 + 96A ಅಂತ ಏನು ಹೇಳ್ತಿದ್ದಾರೆ ಅಂದರೆ SCF ಆಫ್ 156 ಮತ್ತು 96 ಇದ್ರದ್ದು SF ಬರುತ್ತಲ್ಲ ಅದನ್ನು ನಾವು ಈ 156 ಈ ಫಾರ್ಮಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡುವಂತ ಕೇಳ್ತಿದ್ದಾರೆ. ಓಕೆ, ಭಾಳ ಈಸಿ ಇದೆ. ಓಕೆ, ಫಸ್ಟ್ ವಾಟ್ ವಿ ಟು ಡೂ, ವಿ ಹ್ಯಾವ್ ಟು ಫೈಂಡ್ ದ SCF. ಓಕೆ, ವಾಟ್ ಈಸ್ SCF? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ಏನು ಬರುತ್ತೆ, 156 ಮತ್ತು 96 ಏನು ಬರುತ್ತೆ SCF ನೋಡಿದಾಗ. ಓಕೆ, SCF ಏನು ಬರ್ಬೋದು ನಮಗೆ, SCF ಏನು ಬರುತ್ತೆ 12 ಬರ್ತಿದೆ. ಓಕೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವ್ದು ಬರುತ್ತೆ, ಎರಡು ಇದು 12 ಬರುತ್ತೆ, ಇದು ಕೂಡ 12 ಬರುತ್ತೆ. ಕಾಮನ್ ಫ್ಯಾಕ್ಟರ್ 12 ತಾನೆ. ಸೊ ಎಸ್ 12. ಅದಾದಮೇಲೆ ಇದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಅವರು, 156 × 12 + 96A. ಓಕೆ, 96A. ಓಕೆ, ಸೊ ಏನಾಗುತ್ತೆ, ಸ್ವಲ್ಪ ನೋಡಿ ಏನಾಗುತ್ತೆ. ಸೊ ಇದನ್ನು ಶಿಫ್ಟ್ ಮಾಡೋಣ, -1 ಸೊ ಏನಾಗುತ್ತೆ, 12 ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ಇದು 1 - 156. ಸೊ ಮೈನಸ್ ಇದು ಏನಾಗುತ್ತೆ, ಇದು ಈಕ್ವಲ್ಸ್ ಟು 96A. 12 1s 12 ಏನಾಗುತ್ತೆ, 12 1s ಕಟ್ಟಾಗುತ್ತಾ, ಇಲ್ಲಿಂದ ಇದು ಕಟ್ಟಾಗುತ್ತಾ, 12 1s 12 8s. ಸೊ ಏನು ಉಳಿತಿಲ್ಲ ಈಗ, 155 ಮೈನಸಲ್ಲಿ ನೋಡಿ, -1ಇಂದ ನಾವು ಮೈನಸ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ಲಿ ಬರುತ್ತೆ ಆನ್ಸರು. ಸೊ ಡಿವೈಡ್ ಬೈ 8 ಈಕ್ವಲ್ಸ್ ಟು A. ಸೊ ಆನ್ಸರ್ ಇದು ನೆಗೆಟಿವ್ ಬರುತ್ತಾ. ಸೊ ನಾವು ಆಪ್ಷನ್ ನೋಡಿ, ಕೆಲವೊಮ್ಮೆ ವಿ ಹ್ಯಾವ್ ಟು ಲರ್ನ್ ಆಪ್ಷನ್ ಎಲಿಮಿನೇಷನ್ ಮೆಥಡ್ಸ್. ಆದ್ದರಿಂದ ನಾವು ಕೆಲವೊಂದು ಕ್ವಶನ್ನ ವಿತೌಟ್ ಕ್ಯಾಲ್ಕುಲೇಷನ್ ಬೇಗ ಸಾಲ್ವ್ ಮಾಡ್ಬೋದು. ಸೊ ಅದರಲ್ಲಿ ಯಾವುದಿದೆ ಆಪ್ಷನ್ ಎಲಿಮಿನೇಷನ್ ಮೆಥಡ್ ನೆಗೆಟಿವ್ ಬರುತ್ತಾ. ಸೊ ಇದು ಆಗಲ್ಲ ಮತ್ತು ಇದು ಆಗಲ್ಲ. ಉಳಿತಾ ಇರೋದು ಟೂ ಆಪ್ಷನ್. ಸಾರಿ, ಬೈ ಮಿಸ್ಟೇಕ್ ಆಗಿ ರಾಂಗ್ ಟೇಕ್ ಮಾಡಿದೆ. ಸೊ ಇದು ಆಗಲ್ಲ ಮತ್ತು ಈ ಆಪ್ಷನು ಆಗಲ್ಲ, ನೆಗೆಟಿವ್ ಬರುತ್ತೆ. ಸೊ ಏನಾಗುತ್ತೆ, ಡಿವೈಡ್ ಮಾಡಿದಾಗ ಏನು ಬರುತ್ತೆ ಆನ್ಸರು, 19.19 ಬರ್ತಿದೆ, 19.37. ಓಕೆ, 6 19.37 ಬರ್ತಿದೆ. ಓಕೆ, ಸೊ 19.3 ಯಾವ ಬರುತ್ತೆ ಆಪ್ಷನು, ಆಪ್ಷನ್ 4. ಓಕೆನಾ, ಐ ಹ್ಯಾವ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಏನು ಹೇಳ್ತಿದ್ದಾರೆ, ಇದೊಂದು ರೇಷಿಯೋ ಮೆಥಡ್ ಕ್ವಶನ್ ಇದೆ. ಅಂದರೆ ಅಲಿಗೇಷನಲ್ಲಿ ಏನು ಮಾಡ್ತಿದ್ದಾರೆ, ಅ ಜಾರ್ ಕಂಟೆನ್ಸ್ a mixture with 45% of syrup and
a portion of mixture is replaced by another mixture containing 30% of syrup. A new mixture is found to have 34% of syrup. What is the ratio in which these two mixtures should be mixed to obtain a new mixture? So ಏನು ಹೇಳ್ತಾರೆ ನೋಡಿ, ಈ ಥರ ಇದು ಎ, ಇದು ಬಿ, 2 ಜಾರ್ಸ್ ಇದೆ. ಈ 2 ಜಾರಿಂದ ಇದೆಷ್ಟಿದೆ? 45. ಇದೆಷ್ಟಿದೆ? 30%. ಸೊ ಈ 2 ಜನ ಸ್ವಲ್ಪ ಮಿಕ್ಸರ್ ತೊಗೊಂಡಿದ್ದಾರೆ. ಅದು ಮಿಕ್ಸರ್ ಏನು ಮಾಡಿದ್ದಾರೆ, ಒಂದು ಇನ್ನೊಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ತಾರೆ. ಅದು ಯಾವುದು? ಸಿ. ಅದು ಅವಾಗ ಏನಾಗ್ತಿದೆ, 2 ಮಿಕ್ಸರು ಮಿಕ್ಸ್ ಮಾಡಿದಾಗ ಅದೆಷ್ಟಿದೆ ಪರ್ಸೆಂಟೇಜು? 34 ಆಗ್ತಿದೆ. ಓಕೆನಾ? 34 ಆಗ್ತಿದೆ. ಸೊ ಕೇಳ್ತಿದ್ದಾರೆ ಇದರಿಂದ ಮತ್ತು ಇದರಿಂದ ಯಾವ ರೇಷಿಯೋಲಿ ನಾವು ಮಿಕ್ಸ್ ಮಾಡಬೇಕು. ಓಕೆ, ಸೊ ಇದರಿಂದ ಎಷ್ಟು ಪಾರ್ಟ್ ತೊಗೋಬೇಕು, ಇದರಿಂದ ಎಷ್ಟು ಪಾರ್ಟ್ ತೊಗೋಬೇಕು ಅಂತ ಕೇಳ್ತಿದ್ದಾರೆ. ಭಾಳ ಸಿಂಪಲ್. ಇದನ್ನು ನೀವು ಎಲಿಗೇಷನ್ ಮೆಥಡಿಂದ ಬೇಗ ಸಾಲ್ವ್ ಮಾಡ್ಬೋದು. ಹೇಗೆ ಮಾಡ್ಬೇಕಂತ ಹೇಳ್ತೀನಿ ಕೇಳಿ. ಏನು ಮಾಡ್ತೀರಾ, ಎಲಿಗೇಷನ್ ಮೆಥಡಿಂದ ಇದರಿಂದ ಇದು ಎಷ್ಟು ಹೆಚ್ಚಾಗಿದೆ? ಎಷ್ಟಿದೆ? 11 ಇದೆಯಾ? 11. ಇದರಿಂದ ಇದು ಎಷ್ಟು ಕಡಿಮೆ ಇದೆ? 4 ಅಷ್ಟೇ. ಏನು ಮಾಡಿದ್ದಾರೆ, ಇದನ್ನು 4 ಪಾರ್ಟು, ಇದರಿಂದ 4 ಪಾರ್ಟ್ ತೊಗೊಂಡಿದ್ದಾರೆ. ಈ ಸಿರಪಿನ 11 ಪಾರ್ಟ್ ತೊಗೊಂಡಿದ್ದಾರೆ. 2 ಮಿಕ್ಸ್ ಮಾಡಿದ್ದಾರೆ. ಆವಾಗ ಎಷ್ಟು ಬರ್ತಿದೆ? 34% ಬರ್ತಿದೆ. ಸೊ ಯಾವ ರೇಷಲ್ಲಿ ತೊಗೊಂಡಿದ್ದಾರೆ ಅವರು? 4:11 ರೇಷಲ್ಲಿ ತೊಗೊಂಡಿದ್ದಾರೆ ಅಂತ. ಓಕೆನಾ? ಸೊ ಆಪ್ಷನ್ ಇದೆಯಾ? ಎಸ್, ಆಪ್ಷನಲ್ಲಿ ಇದೆ ಆನ್ಸರ್. ಓಕೆ, ಕ್ವಶನ್ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯಿತು. ನಿಮಗೆ ಒಮ್ಮೆ ಡೌಟ್ ಇದ್ದರೆ ಪ್ಲೀಸ್ ಯು ಕ್ಯಾನ್ ಕಮೆಂಟ್. ನಾನು ಇನ್ನು ಅದನ್ನು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಡೌಟ್ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. Okay, a student saves an average of 4,000 per month for the first 3 months. How much month should he be saved on an average per month over the next 9 months to average the 4,375 per month over the whole year? ಓಕೆ, ಏನು ಕೇಳ್ತಿದ್ದಾರೆ ಕ್ವಶನ್? ಭಾಳ ಸಿಂಪಲ್ ಆಗಿದೆ. ಒಬ್ಬ ಸ್ಟೂಡೆಂಟ್ ಇದ್ದಾನೆ. ಅವನು ಸ್ಟಾರ್ಟಿಂಗ್ 3 ಮಂತ್ಸಿಗೆ 4,000 ರೂಪೀಸ್ ಸೇವ್ ಮಾಡ್ತಿದ್ದಾನೆ. ಸೊ ನೆಕ್ಸ್ಟ್ 9 ಮಂತ್ಸಿಗೆ ಅವ್ನು ಎಷ್ಟು ಸೇವ್ ಮಾಡಬೇಕು ಆ್ಯಾವ್ರೇಜು? ಸೊ ಅವ್ನು ಫುಲ್ ಟೋಟಲ್ ಆ್ಯಾವ್ರೇಜ್ ಓವರ್ ಆ್ಯಾವ್ರೇಜ್ ಫಾರ್ 1 ಇಯರ್ ಎಷ್ಟಾಗಬೇಕು? ಒಂದು 4,375 ಬೇಕು. ಸೊ ಅವ್ನು 9 ಮಂದಿಗೆ ಎಷ್ಟು ಸೇವ್ ಮಾಡಬೇಕಂತ ಕೇಳ್ತಿದ್ದಾರೆ. ಸೊ ಭಾಳ ಈಸಿ ಇದೆ. ಇದನ್ನು ನಾವು ಸಿಂಪಲಾಗಿ ಬರಿಬೋದು. ನಾವು ಇದಕ್ಕೇನು ಅಷ್ಟೇನು ಬೇಕಾಗಿಲ್ಲ. ನಾವು ಹಿಂಗೆ ಬರಿಬೋದಾ? ಫಾರ್ 12 ಮಂತ್ಸಿಗೆ ಅವನೆಷ್ಟಿದಂತೆ? 4,375 ಇದೆ. ಓಕೆನಾ? ಸೊ 12 ಮಂತ್ಸ್ಗೆ 4,375 ಇದೆಯಾ? ಸೊ ಅವನಿಗೆ 3 ಮಂತ್ಸಿಗೆ ಎಷ್ಟು? 4,000 ಪ್ಲಸ್ 9 ಮಂತ್ಸಿಗೆ ಅವನು ಎಷ್ಟು ಸೇವ್ ಮಾಡಬೇಕಂತ ಕೇಳ್ತಿದ್ದಾರೆ. ಎಕ್ಸ್ ಅಂತ ಬರೆಯೋಣ 9 ಮಂತ್ಸಿಗೆ. ಸೊ ಸಿಂಪಲಾಗಿ ಮಾಡ್ಬೋದಾ? ಎಷ್ಟಾಗುತ್ತೆ ನೋಡಿ ಕ್ಯಾಲ್ಕುಲೇಷನ್ ಮಾಡಿದಾಗ ಇದು ಎಷ್ಟಾಗುತ್ತೆ? ಕಡೆ 5,000 12 so the 5,000 ಓಕೆ, ಇಷ್ಟಾಗ್ತಿದೆ. ಸೊ ನಾವು ಇದು ಈ ಕಡೆ ಮೈನಸ್ ಆಗುತ್ತಾ? ಎಷ್ಟಾಗುತ್ತೆ ಇದು ಮೈನಸ್ ಅಂದಾಗ? ಈ ಕಡೆ ಮೈನಸ್ ಏನಾಗುತ್ತೆ? ಇದು ಈ ಕಡೆ ಬಂದಾಗ ಸೊ ಏನಾಗುತ್ತೆ? 40,500 ಆಗುತ್ತೆ. ಓಕೆ, ಸೊ 9x. ಸೊ 9ನ ಡಿವೈಡ್ ಮಾಡಿದ್ರೆ 9 1 ಸರ್ ಹಾಂ. ಸೊ ಎಷ್ಟಾಗುತ್ತೆ ಆನ್ಸರು? 4,500. ಅರ್ಥ ಆಯ್ತು ನಿಮಗೆ? ಏನಿಲ್ಲ, ಜಸ್ಟ್ 12 ಮಂತ್ಸಿಗೆ ಇಷ್ಟು ಆ್ಯಾವ್ರೇಜ್ ಆದರೆ 3 ಮಂತ್ಸಿಗೆ, ಓಕೆ, 3 ಮಂತ್ಸಿಗೆ ಇಷ್ಟಾಗಿದೆ. ಸೊ 9 ಮಂತ್ಸಿಗೆ ಎಷ್ಟು ಅಂತ ಕೇಳ್ತಾರೆ. ಇದೊಂದು ಹಿಂಗೆ ಇದು ತಿಳ್ಕೊಬೋದು. ಇದನ್ನು ಒಂದು ಫಾರ್ಮುಲಾ ಇದೆ ಇದಕ್ಕೆ. ಓವರಾಲ್ ಆ್ಯಾವ್ರೇಜ್ ಆಫ್ ಟೋಟಲ್ ಇಂಟು ಟೋಟಲ್ ನಂಬರ್ ಈಕ್ವಲ್ಸ್ ಟು A1 ಎಷ್ಟೇ ಬರಲಿ ಈ ಥರ ಎಲ್ಲಿವರೆಗೆ? A to the power. ಓಕೆ, ದ್ಯಾಟ್ ಈಸ್ ಎನ್. ಓಕೆನಾ? ಸಾರಿ, ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಕರೆಕ್ಟಾಗಿ ಬರ್ತಾಯಿಲ್ಲ.
ಸ್ವಲ್ಪ ಬ್ರ್ಯಾಟ್ ಓಕೆ ಮತ್ತು ನಂಬರ್ ಆಫ್ ಎಲ್ಲಿವರೆಗೆ ಗೊತ್ತಾಯ್ತು ನಮ್ಮದು ಎನ್ ನಂಬರ್ವರೆಗೆ ಓಕೆನಾ. ಸೊ ನೀವು ಇದನ್ನು ಶಿಫ್ಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು ಈಸಿಯಾಗಿ, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಓಕೆ ಏನು ಕೇಳಿದರೆ, ಓಕೆ ಆವ್ರೇಜ್ ವೇಟ್ ಆಫ್ ಅ ಫ್ಯಾಮಿಲಿ ಆಫ್ 5 ಮೆಂಬರ್ಸ್ ಇನ್ ಕೆಜಿಸ್ ಹೂಸ್ ವೇಟ್ಸ್ ಆರ್ 40, 49, 56, 66 ಆ್ಯಂಡ್ 36 kgs. ಓಕೆ, ಸೊ ಈ ಥರ ವೇಟ್ ಇದೆ. 5 ಮೆಂಬರ್ ಫ್ಯಾಮಿಲಿ ಇದೆ, ಅವ್ರು ಕೆಲವೊಂದು ಬೇರೆ ಬೇರೆ ವೇಟ್ಸ್ ಇದೆ. ಸೊ ದೇ ಆರ್ ಆಸ್ಕಿಂಗ್ ಆವ್ರೇಜ್ ವೇಟ್. ಸೊ ನೋಡಿ, ನೀವು ಟ್ರೆಡಿಷನಲ್ ಹೇಗೆ ಮಾಡ್ತೀರಾ ಇದನ್ನು, ಫಸ್ಟ್ ಏನು ಮಾಡ್ತೀರಾ, ಫುಲ್ ವೇಟ್ ಬರ್ಕೋತೀರಾ. ಆವ್ರೇಜ್ ಫಾರ್ಮುಲಾ ಏನಿದೆ, ಆವ್ರೇಜ್ ಇಕ್ವಲ್ ಟು ಸಮ್ ಆಫ್ ಕ್ವಾಂಟಿಟಿ ಡಿವೈಡ್ ಬೈ ನಂಬರ್ ಆಫ್ ಕ್ವಾಂಟಿಟಿನಾ. ಸೊ ಇನ್ನು ಇದನ್ನು ಹಿಂಗೆ ಬರೀ ಫಸ್ಟ್ ಏನು ಬರ್ತಿದ್ದು ನಾವು, ಫಸ್ಟ್ ಎಲ್ಲ ವೇಟ್ ಬರ್ಕೋತಿದ್ವಿ. ಎಷ್ಟು 40 ಇದೆ, ಇನ್ನೊಂದು ಏನಿದೆ 49 ಇದೆ, ಇನ್ನೊಂದು 56, ಇನ್ನೊಂದು 66, ಇನ್ನೊಂದು 36 ಆದಮೇಲೆ ಏನು ಮಾಡ್ತೀವಿ, ಡಿವೈಡ್ ಬೈ 5 ಹೀಗೆ ಮಾಡ್ತಿದ್ದೀರಾ. ಸ್ವಲ್ಪ ಅದ್ರ ಟೈಮ್ ಕನ್ಸ್ಯೂಮ್ ಆಗ್ಬೋದು. ಇವನು ಸಿಂಪಲಾಗಿ ಮಾತ್ರ ಹೇಳ, ನೀವೇನು ಮಾಡ್ಕೊಳ್ಳಿ, ಈ ನಂಬರ್ಸ್ ಕಾಣಿಸಿದ್ಯಾ, ಈ ನಂಬರ್ಸಿಗೆ ಒಂದು ಕಾಮನ್ ನಂಬರ್ ಹತ್ತಿರ ಇರೋ ನಂಬರ್ ಯಾವ್ದು ತೊಗೋತೀರಾ. ಸಪೋಸ್ ಐ ವಿಲ್ ಟೇಕ್ 50 ತೊಗೋತೀನಾ, ಒಂದು ಆ್ಯಾವ್ರೇಜ್ ನಂಬರ್, ಕಾಮನ್ ನಂಬರ್. ಈಗ ಈ 50ಗೆ ಇದು ಎಷ್ಟು ಕಡಿಮೆ ಇದೆ, -10. ಈ 50ಗೆ ಇದು ಎಷ್ಟು ಕಡಿಮೆ ಇದೆ, -1. ಈ 50ಗೆ ಇದು ಎಷ್ಟು ಕಡಿಮೆ ಹೆಚ್ಚಿದೆ, ಸೊ +6. ಈ 50ಗೆ ಇದು ಎಷ್ಟು ಕಡಿಮೆ ಇದೆ, ಅದು ಹೆಚ್ಚಿದೆ, ಸೊ ಎಷ್ಟಿದೆ, +16. ಈ 50ಗೆ ಇದು ಎಷ್ಟು ಹೆಚ್ಚು ಕಡಿಮೆ ಇದೆ, -14. ಓಕೆ, 14 ಕಡಿಮೆ ಇದೆ. ಸೊ ಇದಕ್ಕೆ ನೀವು ಸಮ್ ಮಾಡ್ಕೊಳ್ಳಿ ಏನಾಗುತ್ತೆ, -11 ಪ್ಲಸ್ ಇದೆಷ್ಟಾಗುತ್ತೆ, 25 ಪ್ಲಸ್ 23. ಸೊ ಏನು ಬರುತ್ತೆ, ಇದು ಮೈನಸ್ ಎಷ್ಟಾಗುತ್ತೆ, 23 ಪ್ಲಸ್ 23 ಎಷ್ಟಾಗುತ್ತೆ, +23 -25 ಆಗುತ್ತೆ. ಎಷ್ಟು ಆನ್ಸರ್, -2 ಬರ್ತಿದೆ. -2 ಬರ್ತಿದೆಯಾ. ಸೊ -2 ಏನು ಮಾಡೋಣ ನಾವು, ಡಿವೈಡ್ ಬೈ, ಸಾರಿ -2 ಬರುತ್ತೆ, -3 ಬರುತ್ತೆ, ಓಕೆ ಸಾರಿ ಇಲ್ಲಿ 2 ಬರುತ್ತೆ, ಸಾರಿ ಮಿಸ್ಟೇಕ್ ಆಯಿತು ಸರ್. 22. ಸೊ ಎಷ್ಟು ಬರುತ್ತೆ ಆನ್ಸರು, 3 ಬರುತ್ತೆ. ಈ 3ನ ಎಷ್ಟು ನಂಬರ್ಸ್ ಇದೆ, 1 2 3 4 5 ಇದೆಯಾ. ಸೊ ಡಿವೈಡ್ ಬೈ 5 ಮಾಡಿ, ಆನ್ಸರ್ ಎಷ್ಟು ಬರುತ್ತೆ ಅವಾಗ, 0.6 -6 ಬರುತ್ತೆ, 0.6. ಸೊ ಈ ಮೈನಸ್ ಇಲ್ಲ, ಇದು 50 ತೊಗೊಂಡಿವಿ ಆ್ಯಾವ್ರೇಜು, ಅಂದರೆ ಒಂದು ಕಾಮನ್ ನಂಬರು. ಅದರಿಂದ ಏನು ಮಾಡ್ತೀರಾ, ಮೈನಸ್ ಬಂದರೆ ಮೈನಸ್ ಮಾಡಿ, ಪ್ಲಸ್ ಬಂದರೆ ಪ್ಲಸ್ ಮಾಡಿ. ಸೊ ಏನಾಗುತ್ತೆ, ಇದು 49.4. ಆಪ್ಷನಲ್ಲಿ ಇದೆಯಾ, ಎಸ್ ಆಪ್ಷನಲ್ಲಿ ಇದೆ. ಸೊ ಯಾವ್ದು ಬರುತ್ತೆ ಆನ್ಸರು, ಎಸ್ 49.4. ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಬರ್ತಾ ಇತ್ತು ನಿಮಗೆ, ಏನಿಲ್ಲ, ಏನು ಮಾಡಬೇಕು, ಫಸ್ಟ್ ನಾವು ಈ ಥರ ನಂಬರ್ ಇದೆಯಾ, ಈ ನಂಬರ್ ಒಂದು ಕಾಮನ್ ನಂಬರ್ ತೊಗೊಳ್ಳಿ. ಇದು ಒಂದು ಟ್ರೈ ಮಾಡಿ ನೋಡಿ, ಈಸಿ ಅನಿಸುತ್ತೆ ನಿಮಗೆ. ಒಂದು ಕಾಮನ್ ನಂಬರ್ ಲೈಕ್ ಒಂದು ನಂಬರ್ಗೆ ಯಾವುದು ಎಷ್ಟು ಹೆಚ್ಚಿದೆ, ಎಷ್ಟು ಕಡಿಮೆ ಇದೆ, ಓಕೆ, ಎಷ್ಟು ಎಕ್ಸ್ಟ್ರಾ ಆಗುತ್ತೆ. ಐ ಕ್ಯಾನ್ ಸಿ ಯು ಒಂದು ಆ್ಯಾವ್ರೇಜ್ ಪಾರ್ಟ್ ಹೇಳ್ಕೊಡುವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ನೋಡಿ ಏನಿದೆ, ಇದು ಸ್ಪೀಡ್ ಮತ್ತು ವಾಟರ್ ಸ್ಟ್ರೀಮ್, ಬೋಟ್ ಮತ್ತು ವಾಟರ್ ಸ್ಟ್ರೀಮ್ ಕ್ವಶನ್ ಇದೆ. ಸೊ ಇದನ್ನು ನಾವು ಸಿಂಪಲಾಗಿ ಸಾಲ್ವ್ ಮಾಡೋದು. ಫಸ್ಟ್ ನಾವು ರೇಷ್ಯೋ ವರ್ಕ್ ಕಲಿಬೇಕು. ವಿ ಹ್ಯಾವ್ ಟು ರೈಟ್ ಇನ್ ಎ ರೇಷ್ಯೋ. ಓಕೆ, ಸೊ ಏನಿದೆ, ಫಸ್ಟು ಡೌನ್ ಸ್ಟ್ರೀಮ್, ಅಪ್ ಸ್ಟ್ರೀಮ್, ಬೋಟ್ ಮತ್ತು ವಾಟರ್ ಸ್ಟ್ರೀಮ್. ಓಕೆ, ಸೊ ಇದೇನಿದೆ ಸ್ಪೀಡ್ ರೇಷ್ಯೋ. ಏನು ಕೊಟ್ಟಿದ್ದಾರೆ, ಬೋಟ್ ಇನ್ ಸ್ಟಿಲ್ ವಾಟರ್, ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಎಷ್ಟಿದೆ, 12. ಓಕೆ, ಮತ್ತು ಏನಿದೆ, ಫ್ಲೋ ಎಷ್ಟಿದೆ, ವಾಟರ್ ಸ್ಟ್ರೀಮ್ ಫ್ಲೋ ಎಷ್ಟಿದೆ, 3. ನಿಮಗೆ ಎಲ್ಲರಿಗೂ ಗೊತ್ತಿರಬೇಕು, ಡೌನ್ ಸ್ಟ್ರೀಮ್ ರೇಷ್ಯೋ ಇರುತ್ತಲ್ಲ, ದಟ್ ಈಸ್ ಸಮ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಪ್ಲಸ್ ಸ್ಟ್ರೀಮ್ ಸ್ಪೀಡ್. ಓಕೆನಾ, ಏನಿದೆ ಡೌನ್ ಸ್ಟ್ರೀಮ್ ಸ್ಪೀಡ್ ಏನಿದೆ ಗೊತ್ತಾ, ರೇಷ್ಯೋ, ಇಟ್ ಈಸ್ ಸಮ್ ಆಫ್ ಈ ಎರಡರದ್ದು ಸಮ್ ಇರುತ್ತೆ, ಮತ್ತು ಇದು ಅಪ್ ಸ್ಟ್ರೀಮ್ ಏನಿರುತ್ತೆ, ಈ ಎರಡರದ್ದು ಮೈನಸ್ ಡಿಫ್ರೆನ್ಸ್ ಇರುತ್ತೆ.
ಓಕೆನಾ. ಸೊ ಏನು ಬರ್ತಿದೆ 12 + 13 15. ಓಕೆ. ಸೊ 12 ಮತ್ತು 12 - 3 ಎಷ್ಟಾಗುತ್ತೆ? ಸಾರಿ 13 ಅಂದರೆ ಮೈ ಮಿಸ್ಟೇಕ್, ಸಾರಿ. 12 + 3 ಎಷ್ಟಾಗುತ್ತೆ? 15 ಆಗುತ್ತೆ. 12 - 3 ಎಷ್ಟಾಗುತ್ತೆ? 9. ಸೊ ವಿ ಗಾಟ್ ದ ರೇಷಿಯೋ. ಏನಿದೆ ಡೌನ್ ಸ್ಟ್ರೀಮ್ ರೇಷಿಯೋ ಎಷ್ಟಿದೆ? 15. ಅಪ್ ಸ್ಟ್ರೀಮ್ 9 ಇದೆ, ಬೋಟ್ 12 ಇದೆ, ಮತ್ತು ಸ್ಟ್ರೀಮ್ 3 ಇದೆ. ಸೊ ಏನು ಬೇಕು ನಮಗೀಗ? ದ ಡಿಸ್ಟೆನ್ಸ್ ಟ್ರಾವೆಲ್ ಇನ್ ದ ಬೋಟ್ ಡೌನ್ ಸ್ಟ್ರೀಮ್ ಇನ್ 24 ಮಿನಿಟ್ಸ್. ಸೊ 24 ಮಿನಿಟ್ಸಲ್ಲಿ ಡಿಸ್ಟೆನ್ಸ್ ಎಷ್ಟು ಕವರ್ ಆಗ್ತಿದೆ ಡೌನ್ ಸ್ಟ್ರೀಮಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ನಮ್ಮ ಫಾರ್ಮುಲಾ ಗೊತ್ತಿದೆ, ಸ್ಪೀಡ್ ಫಾರ್ಮುಲಾ ಏನಿದೆ? ಸ್ಪೀಡ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್. ಮತ್ತು ಡಿಸ್ಟೆನ್ಸ್ ಏನಾಗುತ್ತೆ? ಡಿಸ್ಟೆನ್ಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮ್. ಸೊ ವಿ ನೋ ದ ಸ್ಪೀಡ್ ಏನಿದೆ? ಸ್ಪೀಡು 9 km/h. 9 ಇಟ್ಕೊಳ್ಳೋಣ. ಟೈಮ್ ಎಷ್ಟಿದೆ? 24 ಮಿನಿಟ್ಸ್. 24 ಮಿನಿಟ್ಸ್. ಹಿಂಗೆ ಬಂದರೆ ರಾಂಗ್ ಆಗುತ್ತಾ? ವಿ ಹ್ಯಾವ್ ಟು ಕನ್ವರ್ಟ್ ಇನ್ ಕಿಲೋಮೀಟರ್, ಯಾಕಂದರೆ ದೇ ಆರ್ ಗಿವನ್ ಇನ್ ಕಿಲೋಮೀಟ್ರಲ್ಲಿ ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕು? ಇದನ್ನು 20 ಮಿನಿಟ್ಸ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? 60ಇಂದ ಡಿವೈಡ್ ಮಾಡಬೇಕು. ಸೊ 24 ಟೇಬಲಲ್ಲಿ ಏನು ಮಾಡಬೇಕು ಈಗ ಇದನ್ನು? ಓಕೆ ಸರಿ, ಎಲ್ಲರೂ ಖುಷಿಯಾಗಿದೆ? ಇಲ್ಲ, ಕರೆಕ್ಟ್ ಇದೆ. ಸೊ ಸಾರಿ ನಾವು ಅಪ್ ಸ್ಟ್ರೀಮ್ ತೊಗೊಂಡಿವಿ. ಸ್ವಲ್ಪ ಬೋರ್ಡ್ ಕಾಣಿಸಲ್ಲ. ಬೈ ಮಿಸ್ಟೇಕ್ ಆಗಿ ಏನು ತೊಗೊಂಡು ನಾವು ಅಪ್ ಸ್ಟ್ರೀಮ್ ಸ್ಪೀಡ್ ತೊಗೊಂಡಿದ್ದೆ. ಯಾರು ಅಸ್ಕಿಂಗ್ ಡೌನ್ ಸ್ಟ್ರೀಮ್, ರೈಟ್? ಸೇಮ್ ಮಾಡೋಣ. ಇದಕ್ಕೆ 15 ಬರ್ತಲ್ಲ, 15. ಸೊ 15 1 15 4 6. ಸೊ ಯಾವ್ದು ಬರುತ್ತೆ? 6 ಕಿಲೋಮೀಟರ್. ಎಲ್ಲಿದೆ? 6 ಕಿಲೋಮೀಟರ್ ಇದೆಯಾ? ಎಸ್, ಆಪ್ಷನಲ್ಲಿ 6 ಕಿಲೋಮೀಟರ್ ಇದೆ. ಸೊ ಆನ್ಸರ್ 6 ಕಿಲೋಮೀಟರ್. ನೋಡಿ, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 3000 ಆಸ್ ಅ ಸಮ್ ಬಾರೋಡ್ ಅಟ್ 8% per year ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ 2 years. ಸೊ ಈ ಕ್ವಶನ ನೀವು ಸೆಕೆಂಡ್ಸಲ್ಲಿ ಮಾಡ್ಬೋದು. ಹೇಗಂತ ಹೇಳ ನಿಮಗೆ ಗೊತ್ತಿದೆ. ಎಸ್ ಐ ಏನಿದೆ? PTR/100 ಗೊತ್ತಿದೆಯಾ? ಸೊ ಇಲ್ಲಿ ನೋಡಿ, ಆರ್ ಎಷ್ಟಿದೆ? 8 ಇದೆ. ಮೊನ್ನೆ ಬರ್ದು ತೋರಿಸಿ ನಿಮಗೆ, ನಾರ್ಮಲಾಗಿ ಮಾಡಿ ತೋರಿಸ್ತೀನಿ. ಅದಾದಮೇಲೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಬೇಗ ಮಾಡೋಕ್ಕೆ. ಸೊ ಪಿ ಎಷ್ಟಿದೆ? 3000. ಟೈಮ್ ಎಷ್ಟಿದೆ? 2 years. ಆ್ಯಂಡ್ ಆರ್ ಎಷ್ಟಿದೆ? 8 ಡಿವೈಡ್ ಬೈ 100. ಸೊ ಏನಿದೆ? ದಿಸ್ ಈಸ್ ಆಲ್ ದಿಸ್ ಮಲ್ಟಿಪಲ್ ಆಫ್ 8. ಮಲ್ಟಿಪಲ್ ಆಫ್ 8 ಇದೆಯಾ? ಮಲ್ಟಿಪಲ್ ಆಫ್ 8 ಇದೆಯಾ? ಸೊ ಆಪ್ಷನ್ಸಲ್ಲಿ ವಿಚ್ ಒನ್ ಈಸ್ ಡಿವೈಡೆಡ್ ಬೈ 8, ದಟ್ ಈಸ್ ದ ಆನ್ಸರ್. ಹೌದಲ್ಲ? ಸೊ ನೋಡಿ, ಯಾವ ಆಪ್ಷನ್ಸ್ ಇದೆ? ಇದು ಡಿವೈಡ್ ಆಗುತ್ತಾ? 4 8 ಆಗಲ್ಲ. ಸೊ 8 ರೂಲ್ ಇನ್ ಡಿವಿಸಿಬಿಲಿಟಿ ರೂಲ್ ಅಂದರೆ ಲಾಸ್ಟ್ 3 ಡಿಜಿಟ್ಸ್ ಶುಡ್ ಸಮ್ ಆಫ್ ಲಾಸ್ಟ್ 3 ಡಿಜಿಟ್ಸ್ ಸೊ ಲಾಸ್ಟ್ 3 ಡಿಜಿಟ್ಸ್ ಶುಡ್ ಬಿ ಡಿವಿಸಿಬಲ್ ಬೈ 8. ಇದಾಗುತ್ತಾ? ಆಗಲ್ಲ. ಇದಾಗುತ್ತಾ? ಆಗಲ್ಲ. ಇದಾಗುತ್ತಾ? ಎಸ್ ಎಸ್, ಇದು ಆಗ್ತಿದೆ. ಆನ್ಸರ್ ಏನು ಬರುತ್ತದೆ? ಸೊ 480. ಆನ್ಸರ್ ಏನು ಬರುತ್ತೆ? 480. ಇನ್ನೊಂದು ಆಪ್ಷನ್ ನೋಡಿ, ಇದಾಗುತ್ತಾ? ಇದು ಕೂಡ ಆಗಲ್ಲ. ಬಟ್ ಆಪ್ಷನ್ ಒಂದೇ ಇದೆ ತಾನೆ, ಒಂದೇ ಆಪ್ಷನ್ ಕರೆಕ್ಟಾ? ಸೊ 480 ಆನ್ಸರ್ ಬರುತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಓಕೆ. ಸೊ 100 ಕ್ಯಾನ್ಸಲ್, 0 ಕ್ಯಾನ್ಸಲ್, 0 ಕ್ಯಾನ್ಸಲ್, ಏನಾಗುತ್ತೆ ಇದು? 5. ಓಕೆ, ಎಷ್ಟಾಗುತ್ತೆ ಇದು? 480. ಸೊ ನೋಡಿ, ಆನ್ಸರ್ ಬಂತು. ಸೊ ಏನು ಮಾಡಿ, ನೀವು ಈ ಥರ ಕೊಟ್ಟರೆ ಟ್ರೈ ಟು ಫೈಂಡ್ ಎ ಯುನಿಕ್ ನಂಬರ್. ಲೈಕ್ 8 ಇದೆ, ಕೆಲವೊಮ್ಮೆ 7 ಕೊಡ್ತಾರೆ. 7 7 ಡಿವಿಸಿಬಿಲಿಟಿ ರೂಲ್. 6 ಗೊತ್ತಿದೆ, 9 ಗೊತ್ತಿದೆ, 3 ಗೊತ್ತಿದೆ, ನಿಮಗೆ 5 ಗೊತ್ತಿದೆ. ಓಕೆ, 11 ಮತ್ತು 13 ಗೊತ್ತಿದೆ. ಈ ರೂಲ್ಸ್ ನಿಮ್ಗೆ ಗೊತ್ತಾದರೆ ಯು ಕ್ಯಾನ್ ಸಾಲ್ವ್ ಈಸಿಲಿ. ಓಕೆನಾ? ಸೊ ಏನಾಗುತ್ತೆ? 8 ಇದೆಯಾ? ಆ 8ಇಂದ ಇದು ಯಾವ ನಂಬರ್ ಇದೆ ನೋಡಿ. ಇದರಲ್ಲಿ ಯಾವ ನಂಬರ್ ಇದೆ? ಇದರಲ್ಲಿ ಆ ನಂಬರು 8ಇಂದ ಯಾವ ಡಿಜಿಲ್ ಆಗುತ್ತೆ, ದ್ಯಾಟ್ ಶುಡ್ ಬಿ ದ ಆನ್ಸರ್. ಹೀಗೆ ಕೊಡ್ತಾರೆ ಬೇಗ. ಓಕೆ. ಸೊ 2 ಆಪ್ಷನ್ಸ್ ಬರ್ತಿದ್ರಾಗ ಅವಾಗ ನಿಮ್ಮ ಹತ್ರ ಆಪ್ಷನ್ಸ್ ಇರಲ್ಲ. 2 ಆಪ್ಷನ್ಸ್ ಬರ್ತಿರುವಾಗ 8ಇಂದ ಡಿವಿಸಲ್ ಆಗಿರೋ ಆಪ್ಷನ್ಸು. ಸೊ ಏನು ಮಾಡಿ, ಅವಾಗ ನೀವು ಶುಡ್ ಸಾಲ್ವ್, ನಾರ್ಮಲ್ಲಿ ಸಾಲ್ವ್ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಏನು ಕೊಟ್ಟಿದ್ದಾರೆ? ಓಕೆ, ಇದು ಡಿಸ್ಕೌಂಟ್ ಇದೆಯಾ? ಓಕೆ. ದ ಶಾಪ್ಕೀಪರ್ ಆಫರ್ಡ್ 4 ಡಿಫ್ರೆಂಟ್ ಡಿಸ್ಕೌಂಟ್ಸ್ ಸ್ಕೀಮ್ಸ್ ಫಾರ್ ಅ ಬಯರ್ ಆನ್ ಅ ಐಟಮ್ ಎ. ಇದು ಏನಿದೆ? ಓಕೆ, ಇದು ಎ, ಇದು ಬಿ, ಡಿ, ಸಿ ಇದೆ. ಓಕೆ, ಸಿ. ಈ ಥರ 4 ಆಪ್ಷನ್ ಕೊಟ್ಟಿದ್ದಾನೆ ಅಂತ ಅವನು. ಸೊ ಏನು ಕೊಟ್ಟಿದ್ದಾನೆ? ಎ ಅಲ್ಲಿ ಎಷ್ಟು ಕೊಟ್ಟಿದ್ದಾನೆ? ಎಷ್ಟು ಕೊಟ್ಟಿದ್ದಾನೆ? ಕಾಣಿಸ್ತಿಲ್ಲ? ಕಾಣಿಸ್ತಿದೆಯಾ? ಓಕೆ.
ಟು 8 ಮತ್ತು 8 ಕೊಟ್ಟಿದ್ದಾನೆ. ಬಿ ಎಲ್ಲಿ ಏನು ಕೊಟ್ಟಿದ್ದಾನೆ? 11 ಆ್ಯಂಡ್ 5 ಕೊಟ್ಟಿದ್ದಾನೆ. ಸಿ ಎಲ್ಲಿ ಏನು ಕೊಟ್ಟಿದ್ದಾನೆ? 30 ಆ್ಯಂಡ್ 3. ಡಿ ಎಲ್ಲಿ ಏನು ಕೊಟ್ಟಿದ್ದಾನೆ? 16 ಕೊಟ್ಟಿದ್ದಾನೆ ನೋಡಿ. ಸೊ ಇದಕ್ಕೊಂದು ಟೆಕ್ನಿಕ್ ಇದೆ. ಏನು ಟೆಕ್ನಿಕ್ ಇದೆ ಗೊತ್ತಾ? ಇದೊಂದು ಟೆಕ್ನಿಕ್ ಇದೆ. ಏನು ಶಾರ್ಟ್ ಟ್ರಿಕ್ ಗೊತ್ತಾ? ಫಸ್ಟ್ ಫಾರ್ಮುಲಾ ಹೇಳ್ತೀನಿ. ಹಿಂದಿ ಫಾರ್ಮುಲಾ ಅಂದರೆ ಸಕ್ಸೆಸಿವ್ ಡಿಸ್ಕೌಂಟ್ ಬಂದಾಗ ಏನು ಫಾರ್ಮುಲಾ ಇದೆ ಗೊತ್ತಾ ನಿಮಗೆ? 2 ಡಿಸ್ಕೌಂಟ್ಸ್ ಏನಿದೆ? D1 ಪ್ಲಸ್ D2 ಮೈನಸ್ D1 ಇಂಟು D2 ಡಿವೈಡ್ ಬೈ 100. ಇದು ಫಾರ್ಮುಲಾ ಇದೆ. ಓಕೆನಾ? 2 ಡಿಸ್ಕೌಂಟ್ ಬಂದಾಗ. ಓಕೆ. ಸೊ ಬಟ್ ನಮಗೇನು ಬೇಕು? ಒಂದು ಶಾಪ್ಕೀಪರ್ ಬಂದಿದ್ದಾನೆ. ಅವನೇನು, ನಾವು ಒಬ್ಬ ಅಂಗಡಿ ಎಲ್ಲ ಶಾಪಿಂಗ್ ಮಾಡೋಕೆ ಹೋಗ್ತೀರಾ ನೀವು? ಶಾಪಿಂಗ್ ಮಾಡೋಕೆ ಹೋದಾಗ ಏನು ನಿಮ್ಮ ವಿಚಾರ ಇರುತ್ತೆ? ನಾನು ಮ್ಯಾಕ್ಸಿಮಮ್ ಡಿಸ್ಕೌಂಟ್ ತೊಗೊಂಬರ್ಬೇಕು. ಸೊ ಅವ್ಳು ಶಾಪ್ಕೀಪರ್ ಇದ್ದಾನೆ, ಅವ್ನು 4 ಆಪ್ಷನ್ ಕೊಟ್ಟಿದ್ದಾನೆ ನಿಮಗೆ, KBC ಥರ, ಚೂಸ್ ಎನಿ ಒನ್ ಆಪ್ಷನ್ ಅಂತ. ಸೊ ವಿಚ್ ಆಪ್ಷನ್ ಯು ಶುಡ್ ಚೂಸ್? ಸೊ ಏನು ಕೊಡು, ಅದಕ್ಕೆ ಒಂದು ಟೆಕ್ನಿಕ್ ಏನು ಗೊತ್ತಾ? 2 ಡಿಸ್ಕೌಂಟ್ಸ್ ನಡುವೆ ಗ್ಯಾಪ್ ಡಿಫ್ರೆನ್ಸ್ ಎಷ್ಟು ಇದೆ ಅಂತ ಅದ್ರ ಮೇಲೆ ನಾವು ವಿ ಕ್ಯಾನ್ ಡಿಸೈಡ್. ಓಕೆನಾ? ಎಷ್ಟು ಕಡಿಮೆ ಇರುತ್ತೆ ಅದರ ಡಿಸ್ಕೌಂಟು ಅಷ್ಟೇ ಕಡಿಮೆ ಇರುತ್ತೆ. ಎಷ್ಟು ಹೆಚ್ಚಿರುತ್ತೆ ಅದು ಡಿಸ್ಕೌಂಟ್ ಅಷ್ಟೇ ಹೆಚ್ಚಾಗಿರುತ್ತೆ. ಹೇಗಂತ ಹೇಳ್ತೀನಿ ನೋಡಿ. 8 ಮತ್ತು 8 ಇಲ್ಲಿ ಎಷ್ಟು ಗ್ಯಾಪ್ ಇದೆ? 0. 11 ಮತ್ತು 5 ಎಷ್ಟು ಗ್ಯಾಪ್ ಇದೆ? 6. 3 ಮತ್ತು 13 10. 16 ಮತ್ತು ಏನು 0 ಇರುತ್ತಾನೆ, ಎಷ್ಟಿದೆ? 16. ಸೊ ನಮಗೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಎಲ್ಲಿ ಸಿಗುತ್ತೆ? ಅಲ್ಲಿ ನಮಗೆ ಎಲ್ಲಿದೆ? ಆಪ್ಷನ್ ಡಿ ಇಲ್ಲಿ ಸಿಗುತ್ತೆ. ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಎಲ್ಲಿ ಸಿಗುತ್ತೆ ನಮಗೆ? ಆಪ್ಷನ್ ಡಿ ಇಲ್ಲಿ. ಒಂದು ವೇಳೆ ನಿಮಗೆ ಡೌಟ್ ಇದ್ದರೆ ಯು ಕ್ಯಾನ್ ಸಾಲ್ವ್ ಡೈರೆಕ್ಟ್ಲಿ. ಏನಿದೆ? 8 ಪ್ಲಸ್ 8 ಏನಿದೆ? 8 ಇಲ್ಲಿ ಮಾಡೋಣ. 8 ಪ್ಲಸ್ 8 ಮೈನಸ್ 8 ಇಂಟು 8 ಡಿವೈಡ್ ಬೈ 100. ಇದೇನಾಗುತ್ತೆ? 16 ಮೈನಸ್ 0.64. ನೋಡಿ ಮೈನಸ್ ಆಗ್ತಿದೆಯಾ? ಇನ್ನೊಂದು ನೋಡೋಣ. 11 ಪ್ಲಸ್ 5 ಮೈನಸ್ 11 ಇಂಟು 5 ಡಿವೈಡ್ ಬೈ 100. 16 ಮೈನಸ್ 0.55. ಇಲ್ಲೂ ಡಿಫ್ರೆನ್ಸ್ ಆಗ್ತಿದೆಯಾ? ಸೊ ಯು ಕ್ಯಾನ್ ವಾಟ್ ಮೈ ಪಾಯಿಂಟ್. ಏನಾಗಿದೆ ಪಾಯಿಂಟ್ ಅಂದರೆ 2 ಸಕ್ಸೆಸಿವ್ ಡಿಸ್ಕೌಂಟ್ಸ್ ನಡುವೆ ಡಿಸ್ಕೌಂಟ್ ಎಷ್ಟು ಹೆಚ್ಚಾಗಿರುತ್ತೆ, ಸರಿ, ಡಿಫ್ರೆನ್ಸ್ ಎಷ್ಟು ಹೆಚ್ಚಾಗಿರುತ್ತೆ ನಮಗೆ ಅಷ್ಟೇ ಹೆಚ್ಚಾಗಿ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಅಷ್ಟೇ ಕಡಿಮೆ ಪ್ರೈಸಲ್ಲಿ ನಾವು ಸಾಮಾನ ಅಥವಾ ವಸ್ತುವನ್ನು ಖರೀದಿ ಮಾಡ್ಕೊಂಡು ಬರ್ಬೋದು. ಓಕೆ, ಸೊ ಆಪ್ಷನ್ ಯಾವ್ದು ಬರುತ್ತೆ ಇಲ್ಲಿ? ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಡಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಮೂವ್ ಆಗೋಣ. ಸೊ ಏನು ಕೊಟ್ಟಿದ್ದಾರೆ? ಅ ಸ್ಪೀಡ್ ಆಫ್ ಕಾರ್ ಈಸ್ 81 km/h. ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಕಾರ್ ಇನ್ 24 seconds ಈಸ್. ಸೊ ಭಾಳ ಸಿಂಪಲ್ ಕ್ವಶನ್ ಇದೆ. ಏನು ಸ್ಪೀಡ್ ಫಾರ್ಮುಲಾ ಇದೆ? ಸ್ಪೀಡ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಮತ್ತೆ ನಾವು ಡಿಸ್ಟೆನ್ಸ್ ಹೆಂಗೆ ಕಂಡುಹಿಡಿಯೋದು? ಡಿಸ್ಟೆನ್ಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಇಂಟು ಟೈಮ್. ಓಕೆ, ಸೊ ನಮಗೇನು ಬೇಕು? ಹಿಂಗೆ ಕೊಟ್ಟಿದ್ದಾರೆ, ಸ್ಪೀಡ್ ಕೊಟ್ಟಿದ್ದಾರೆ. ಸ್ಪೀಡ್ ಎಷ್ಟಿದೆ? 81 km/h. ಟೈಮ್ ಎಷ್ಟು ಕೊಟ್ಟಿದ್ದಾರೆ? 24 seconds. ನಾವು ಹೀಗೆ ಬರಿಬೋದಾ? ಇಲ್ಲ ಇಲ್ಲ ಫ್ರೆಂಡ್ಸ್, ಹೀಗೆ ಬರ್ತಾರೆ ಖಂಡಿತ ರಾಂಗ್ ಆಗುತ್ತೆ. ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ? ಇಲ್ಲಿ ನೋಡಿ ಆಪ್ಷನ್ಸ್ ಮೀಟ್ರಲ್ಲಿ ಕೊಟ್ಟಿದ್ದಾರೆ. ಹಾಂ, ಇಲ್ಲಿ ಏನು ಕೊಟ್ಟಿದ್ದಾರೆ? 81 km ಕೊಟ್ಟಿದ್ದಾರೆ. ಟೈಮ್ ಎಷ್ಟು ಕೊಟ್ಟು ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾರೆ. ನೋಡಿ ಅಲ್ಲಿ 2 ಯೂನಿಟ್ಸ್ ಇರುತ್ತೆ. ಒಂದು kmph ಇದ್ದಾಗ ಮತ್ತು ಅವರ್ಸ್ ಕೊಟ್ಟಾಗ ಏನಿರುತ್ತೆ? ನೋಡಿ ನಮಗೆ ಕಿಲೋಮೀಟರ್ ಕೊಟ್ಟಾಗ 2 SI ಯೂನಿಟ್ಸ್ ಇದೆ. ಡಿಸ್ಟೆನ್ಸ್ ಮತ್ತು ಟೈಮ್ ಮೆಜರ್ ಮಾಡೋಕ್ಕೆ, ಸ್ಪೀಡ್ ಮೆಜರ್ ಮಾಡೋಕ್ಕೆ. KM ಮತ್ತು ಅವರ್ಸ್ ಕೊಟ್ಟಾಗ ಏನಾಗುತ್ತೆ? ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಸಾರಿ, ಅದೇ ಮೀಟರ್ ಮತ್ತು ಸೆಕೆಂಡ್ ಕೊಟ್ಟಾಗ ಏನಾಗುತ್ತೆ? ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಓಕೆ, ಸೊ ನಾವು ಎಕ್ಸ್ಟೆಂಡ್ ಮಾಡಬಲ್ಲ. ಕಿಲೋಮೀಟರ್ ಪರ್ ಸೆಕೆಂಡ್ ಬರೋಕ್ಕೆ ಬರಲ್ಲ, ಅಥವಾ ನಾವು ಮೀಟರ್ ಪರ್ ಅವರ್ ಬರೋಕ್ಕೆ ಬರಲ್ಲ. ಏನಿಗುತ್ತೆ? ಕಿಲೋಮೀಟರ್ ಪರ್ ಅವರೇ ಬರೀಬೇಕು ಅಥವಾ ಮೀಟರ್ ಪರ್ ಸೆಕೆಂಡೇ ಬರೀಬೇಕು. ಎರಡನ್ನೂ ಮಿಕ್ಸ್ ಮಾಡೋಕ್ಕೆ ಬರಲ್ಲ. ಸೊ ಇದಕ್ಕೆ ಆಪ್ಷನ್ ಹೆಂಗೆ ಮಾಡ್ಬೋದು ಅಂದರೆ ನಾವು ಸಿಂಪಲಾಗಿ ಸೊ ಒಂದು ಆಪ್ಷನ್ ಇದೆ. ಏನಿದೆ ಅಂದರೆ ಇದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಕಿಲೋಮೀಟರ್ ಪರ್ ಮೀಟರ್ ಪರ್ ಮಾಡಬೇಕಂದ್ರೆ ಏನು ಮಾಡಬೇಕು ನಾವು? 5/18 ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿಂದ ಆ ಕಡೆ ಹೋಗ್ಬೇಕಂದ್ರೆ
ಏನಾಗ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂದ್ರೆ ನೋಡಿ ಇದು ಹೀಗೆ ಬರಬೇಕಂದ್ರೆ, ಸೊ ಹೀಗೆ ಹೋಗ್ಬೇಕಂದ್ರೆ ಏನಾಗುತ್ತೆ 18/5 ಮಲ್ಟಿಪ್ಲೈ ಮಾಡಬೇಕು. ಮೀಟರ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಇದಕ್ಕೆ ಓಕೆ. ಸೊ ಏನು ಮಾಡ್ಬೇಕು ನಾವು 81 ಕಿಲೋಮೀಟರ್ ಇದೆಯಲ್ಲ ಅದನ್ನು ಹೇಗೆ ಬರೀತೀರ ನೀವು? 81 ಇಂಟು 5/18 ಇಂಟು ಟೈಮ್ ಎಷ್ಟಿದೆ 24. ಸೊ 9 2 9 ನಡೆಯುದು 60 560 ಮೀಟರ್ ಬರುತ್ತೆ ಆನ್ಸರ್. ಓಕೆ, ಏನು ಮಾಡಿದ್ವಿ? ಅರ್ಥ ಆಯ್ತಾ ಇದು? ಓಕೆ. ಸೊ ಏನಿಲ್ಲ, ಮೀಟರ್ ಪರ್ ಅವರ್ ಮತ್ತು ಕಿಲೋಮೀಟರ್ ಪರ್ ಅವರ್ ಬರಬೇಕಂತ ವಿ ಶುಡ್ ಒಮ್ಮೆ ನೋಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಹರಿಬರಿಲಿ ಏನು ಮಾಡ್ಕೊತೀವಿ ನಾವು ವ್ಯಾಲ್ಯೂ ನೋಡೋದು ಬಿಟ್ಬಿಡ್ತೀವಿ. ಅಲ್ಲಿ ಮೀಟರ್ ಪರ್ ಅವರ್ ಕೊಟ್ಟಿದ್ದಾರಾ ಅಥವಾ ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ ಅಥವಾ ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ ಅಥವಾ ಏನು ಯೂನಿಟ್ಸ್ ಕೊಟ್ಟಿದ್ದಾರೆ ಅಂತ ವಿ ಹ್ಯಾವ್ ಟು ಚೆಕ್ ಈಚ್ ಟೈಮ್. ಯಾಕಂದರೆ ಹರಿಬರಿಲಿ ಎಕ್ಸಾಮಲ್ಲಿ ನಾವು ಒಂದು ಪ್ರೆಷರ್ ಇರುತ್ತೆ. ಆ ಪ್ರೆಷರಲ್ಲಿ ನಾವು ನೋಡೋಕ್ಕಾಗಲ್ಲ ಏನು ಕೊಡ್ತಿದ್ದಾರೆ ಅಂತ. ಬೇಗ ಸಾಲ್ವ್ ಮಾಡೋಕೆ ಹೋಗ್ತೀವಿ. ಅನಿಸುತ್ತೆ ಅವ್ರು ಕ್ಯಾಲ್ಕುಲೇಟ್ ಮಾಡೋ ಬಂದಿರಲ್ಲ, ಮತ್ತೆ ಯಾಕೆ ರಾಂಗ್ ಆಯಿತು? ಯಾಕಂದರೆ ನೀವು ಅಲ್ಲಿ ಯೂನಿಟ್ಸ್ನ ಕ್ಯಾಲ್ಕುಲೇಟ್ ಮಾಡೋದು ಕರೆಕ್ಟಾಗಿ ನೋಡೋದು ಬಿಟ್ಟಿದ್ದೀರಾ. ಓಕೆನಾ? ಯೂನಿಟ್ಸ್ನ ಚೇಂಜ್ ಮಾಡೋದು ಬಿಟ್ಟಿದ್ದೀರಾ. ಅದನ್ನು ಪ್ಲೀಸ್ ಮೈಂಡಲ್ಲಿ ಇಟ್ಕೊಳ್ಳಿ. ಸರಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ರೀನಾ ಬೈಸ್ ಆ್ಯನ್ ಐರನ್ ಫಾರ್ 900 rupees ಆ್ಯಂಡ್ ಸೇಲ್ಸ್ ಇಟ್ ಅಟ್ ಅ ಲಾಸ್ ಆಫ್ 12%. ವಾಟ್ ಇಸ್ ದ ಸೇಲಿಂಗ್ ಪ್ರೈಸ್? ಸೊ ನೋಡಿ, ನಿಮ್ಮೆಲ್ಲರಿಗೂ ಗೊತ್ತಿದೆ ಸೇಲಿಂಗ್ ಪ್ರೈಸ್ ಏನಾಗುತ್ತೆ. ಫಸ್ಟ್ ಏನು ಮಾಡೋಣ, ಬರ್ಕೊಳ್ಳೋಣ. ಏನಿದೆ ಸಿ ಪಿ ಎಸ್ ಪಿ ಪ್ರಾಫಿಟ್. ಸಿ ಪಿ ಎಷ್ಟಿದೆ? ಆಲ್ವೇಸ್ 100% ಇರುತ್ತೆ. ಸಿ ಪಿ ಪ್ರಾಫಿಟ್ ಎಷ್ಟಾಗ್ತಿದೆ ಅಂತ, ಲಾಸ್ ಎಷ್ಟಾಗ್ತಿದೆ ಅಂತ 12 ಲಾಸ್ ಕೊಟ್ಟಿದ್ದಾರಾ. ಸೊ ಲಾಸ್ ಅಂದರೆ ಏನು? -12. ಸೊ ಎಷ್ಟಾಗುತ್ತೆ ಇದು? 88. ಅರ್ಥ ಆಯ್ತಾ? ಯಾಕೆ 88? ಯಾಕಂದರೆ ಎಸ್ ಪಿ ಏನಿರುತ್ತೆ, ಸಿ ಪಿ ಲಾಸ್ ಏನಿರುತ್ತೆ, ಸಿ ಪಿ ಮೈನಸ್ ಎಸ್ ಪಿ ತಾನೆ. ಸೊ ಎಷ್ಟು 88 ಬರ್ತಿದೆ. ಸೊ ಏನು ಕೊಟ್ಟಿದ್ದಾರೆ? 900 rupeesಗೆ ಐರನ್ನ ಬಾಯ್ ಮಾಡ್ತಾರೆ. ಸೊ ಏನಾಗುತ್ತೆ? ಐರನ್ ಪ್ರೈಸ್ ಎಷ್ಟಿದೆ? ರೀನಾ ಪ್ರೈಸ್ ಐರನ್ 900. ಸೊ ಮಲ್ಟಿಪ್ಲೈ ಬೈ ಎಷ್ಟಾಗ್ತಿದೆ? 9 ಆಗ್ತಿದೆ. ಸೊ ಇದು ಕೂಡ ಮಲ್ಟಿಪ್ಲೈ ಬೈ 9 ಮಾಡಿ. ಓಕೆ, ಸೊ ಮಲ್ಟಿಪ್ಲೈ 9 ಮಾಡಿದಾಗ ಏನು ಬರುತ್ತೆ? ಇದರಲ್ಲಿ ಸಮ್ ಆಫ್ 9 ಯಾವುದಿದೆ? ಇಲ್ಲಿ 2 ಯಾವ್ದು ಬರ್ತಿದೆ ಲಾಸ್ಟ್ ಯೂನಿಟ್? ನಾವು ಇದನ್ನು ಯೂನಿಟ್ ಮೆಥಡಿಂದ ಕೂಡ ಮಾಡ್ಬೋದು, ಮಲ್ಟಿಪ್ಲೈ ಬೈ 9. ಸೊ ಈ 9 8 72. ಸೊ ಲಾಸ್ಟಿಗೆ ಏನು ಬರುತ್ತೆ? 2 ಬರುತ್ತೆ. ಇಲ್ಲಿ ಯಾವುದು 2 ಇದೆಯಾ ಲಾಸ್ಟಿಗೆ? ಇದು ಮಾತ್ರ ಇದೆ. ಸೊ ಆಪ್ಷನ್ 3. ಇದನ್ನು ನೀವು ಕೆಲವೊಂದು ಕ್ವಶನ್ ಯೂನಿಟ್ ಮೆಥಡಿಂದ ಕೂಡ ಸಾಲ್ವ್ ಮಾಡ್ಬೋದು. ನೀವು ಫುಲ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಬೇಕಾದ್ರೆ ಮಲ್ಟಿಪ್ಲೈ ಮಾಡೋದು ಏನು ಬರುತ್ತೆ? 792. ಇದು ಕೂಡ ಮಲ್ಟಿಪ್ಲೈ ಮಾಡೋದು ಏನು ಬರುತ್ತೆ? ಇಂಟು 9 ಏನು ಬರುತ್ತೆ? ಮಲ್ಟಿಪ್ಲೈ 9 ಮಾಡಿದಾಗ 108. ಓಕೆನಾ? ಎಷ್ಟು ಲಾಸ್ ಆಗ್ತಿದೆ ಅವನಿಗೆ? 108 rupees ಲಾಸ್ ಆಗ್ತಿದೆ. ಸೇಲಿಂಗ್ ಎಷ್ಟು ಸೇಲ್ ಮಾಡ್ತಿದ್ದಾನೆ? 792 rupees ಸೇಲ್ ಮಾಡ್ತಿದ್ದಾನೆ ಅವನು. ಮತ್ತು ಎಷ್ಟು ಕಾಸ್ಟ್ ಪ್ರೈಸ್ ಎಷ್ಟಿದೆ ಗೊತ್ತಲ್ಲ? 900 rupees ಕಾಸ್ಟ್ ಪ್ರೈಸ್ ಇದೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೋಡಿ, ಪ್ರೈಸ್ ಆಫ್ ಆರ್ಟಿಕಲ್ ಇಸ್ ರೆಡ್ಯೂಸ್ ಬೈ 40% ಆ್ಯಂಡ್ ಇಟ್ ಈಸ್ ಇನ್ಕ್ರೀಸ್ ಬೈ 80%. ದ ಫೈಂಡ್ ದ ನೆಟ್ ಎಫೆಕ್ಟ್ ಆನ್ ರೆವೆನ್ಯೂ. ಸೊ ನೋಡಿ, ಇದಕ್ಕೊಂದು ಸಿಂಪಲಾಗಿ ಒಂದು ಟ್ರಿಕ್ ಇದೆ. ಏನಂದರೆ, ನೀವುಗೆ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಕೊಟ್ಟರೆ ಅಥವಾ ಇನ್ಕ್ರೀಸ್ ಮತ್ತು ಇಂಕ್ರೀಸ್ ಕೊಟ್ಟರೆ ಅಥವಾ ಯು ಕ್ಯಾನ್ ಸೇ ಡಿಕ್ರೀಸ್ ಮತ್ತು ಇಂಕ್ರೀಸ್ ಕೊಟ್ಟರೆ ಒಂದು ಫಾರ್ಮುಲಾ ಇದೆ. ಏನಂದರೆ ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಡಿವೈಡ್ ಬೈ 100. ಇದು ಏನಂದರೆ ಇದಕ್ಕೆ ಎಫೆಕ್ಟಿವ್ ಚೇಂಜ್ ಅಂದರೆ ಚೇಂಜ್ ಫಾರ್ಮುಲಾ ಅಂತ ಹೇಳ್ಬೋದು. ನಾನು ಇದಕ್ಕೆ ಎಷ್ಟು ಆಗ್ತಿದೆ ಅಂತ. ಸೊ ಸಿಂಪಲಾಗಿ ಏನು ಮಾಡೋದು ಅಂದರೆ ಗೊತ್ತಾ? ಇದೇನಾಗುತ್ತೆ? ಎ ಡ್ಯಾಶ್ ಬಿ ಡ್ಯಾಶ್. ಸೊ ನಿಮಗೆ ಏನು ಎ ಕೊಟ್ಟಿದ್ದಾರಾ, ಎಲ್ಲಿ ರೆಡ್ಯೂಸ್ ಕೊಟ್ಟಿದ್ದಾರೆ ಅಲ್ಲಿ ಮೈನಸ್ ಮಾಡ್ಕೊಳ್ಳಿ. ರೆಡ್ಯೂಸ್ ಏನು? -40. ಇಂಕ್ರೀಸ್ ಏನು ಮಾಡಬೇಕು? ಪ್ಲಸ್ 40. ಸರಿ, ಪ್ಲಸ್ 80 ಇದೆಯಾ? ಸಾರಿ, ಪ್ಲಸ್ 80. ಸೊ ಪ್ಲಸ್ ಏನಾಗುತ್ತೆ? ಪ್ಲಸ್ ನಾ ಎ ಪ್ಲಸ್ ಏನು ಮಾಡ್ಕೋಬೇಕು? -40 ಇಂಟು 80 ಡಿವೈಡ್ ಬೈ 100.
ಸೊ ಇದಕ್ಕೆ ನೀವು ಸಾಲ್ವ್ ಮಾಡಿದಾಗ ಏನು ಬರುತ್ತೆ, -40 × -80 ಏನಾಗುತ್ತೆ, ಎಸ್ ಓಕೆ 40 ಆಗ್ತಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ಆರ್ಟಿಕಲ್ ಈಸ್ ರೆಡ್ಯೂಸ್ಡ್ ಬೈ 40% ಆ್ಯಂಡ್ ಸೇಲ್ ಇಸ್ ಇನ್ಕ್ರೀಸ್ ಬೈ 80%. ಫೈಂಡ್ ದ ನೆಟ್ ಎಫೆಕ್ಟಿವ್ ರೆವೆನ್ಯೂ. ಸೊ ನೋಡಿ ರೆವೆನ್ಯೂ ಫಾರ್ಮುಲಾ ಗೊತ್ತಿಲ್ಲ ಎಲ್ಲರಿಗೆ. ವಾಟ್ ಇಸ್ ರೆವೆನ್ಯೂ ಫಾರ್ಮುಲಾ? ರೆವೆನ್ಯೂ ಏನಿದೆ, ಪ್ರೈಸ್ ಇಂಟು ಇನ್ ದ ಸೇಲ್. ಫಸ್ಟ್ ರೇಷಿಯೋ ಬರ್ಕೋಣ. ರೆವೆನ್ಯೂ ಎಷ್ಟಿದೆ ಗೊತ್ತಿಲ್ಲ, ಏನಾಗಿದೆ ರೆವೆನ್ಯೂ ಆಲ್ವೇಸ್ ರೆವೆನ್ಯೂ ಎಷ್ಟು ಗೊತ್ತಿಲ್ಲ. ಸೊ ಪ್ರೈಸ್ ಏನಿದೆ ರಿಡ್ಯೂಸ್ ದ 40%. ಸೊ ಫಸ್ಟ್ ಎಷ್ಟು ಪ್ರೈಸು ಇತ್ತು, ಓಕೆ ಅದನ್ನೇ ರೆಡ್ಯೂಸ್ ಆಗಿದೆ 40% ಆಗಿದೆ. ಸೊ ಈಗ ಬರ್ಕೋಣ 40% ಅಂದ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಬೈ ರಿಡ್ಯೂಸ್ ಬೈ 40%. ಸೊ ಏನಾಗುತ್ತೆ 0 ಹೆಂಗೆ ಬರೋಣ, ಓಕೆ ರೈಟ್. ಸೊ ಫಸ್ಟ್ ಪ್ರೈಸ್ ಏನಿತ್ತು P1, ಹೊಸ ಪ್ರೈಸ್ ಏನಾಗುತ್ತೆ P ಇತ್ತು, ಅದು ರೆಡ್ಯೂಸ್ ಆಗಿದೆ ಎಷ್ಟು 100 - 40 / 100 ಎಷ್ಟಾಗುತ್ತೆ, ಇದು 0.6 P ಆಗುತ್ತೆ, ಅಂದರೆ P. ಅದೇ ಸೇಲ್ ಎಷ್ಟಿದೆ, ಎಸ್ ಇಂಟು ಇನ್ಕ್ರೀಸ್ ಆಗಿದೆಯಾ 100 + 80 / 100 ಎಷ್ಟಾಗುತ್ತೆ, ಇದು 1.8 ಎಸ್ ಆಗುತ್ತೆ. ಓಕೆ ಸೊ ಈಗ ಮಲ್ಟಿಪ್ಲೈ ಮಾಡಿ ನೋಡಿ ಏನಾಗುತ್ತೆ. ಮಲ್ಟಿಪ್ಲೈ ಮಾಡಿದಾಗ ಸೊ ಏನಾಗುತ್ತೆ, ಮಲ್ಟಿಪ್ಲೈ ಮಾಡಿ ನೋಡಿ ಎಷ್ಟಾಗುತ್ತೆ, 0.08 ಎಸ್ ಪಿ. ಸೊ ಏನಿತ್ತು ಫಸ್ಟು ನಮ್ದು ಏನಿತ್ತು ಎಸ್ ಪಿ ಎಷ್ಟು ಇನ್ಕ್ರೀಸ್ ಆಗಿದೆ, ಪ್ಲಸ್ಲಿ ಬರ್ತಿದೆ ಇದು, ಎಸ್ ಪ್ಲಸ್ಲಿ ಬರ್ತಿದೆ. ಸೊ ಎಷ್ಟು ಡಿಫ್ರೆನ್ಸ್ ಆಗ್ತಿದೆ, ಎಸ್ ಪಿ ಮಲ್ಟಿಪ್ಲೈ ಬೈ 100, ಓಕೆನಾ. ಸೊ ಏನಾಗುತ್ತೆ 8% ಇನ್ಕ್ರೀಸ್ ಆಗ್ತಿದೆ. ಹೇಗಂತ ಹೇಳ, ಸೊ ಏನಿದೆ ರೆವೆನ್ಯೂನೇ ಪ್ರೈಸ್ ಇಂಟು ಸೇಲ್ ಇದೆ. ಸೊ ಫಸ್ಟ್ ಪ್ರೈಸ್ ಏನಿತ್ತು ಎಷ್ಟು ಇನ್ಕ್ರೀಸ್ ಆಗ್ತಿದೆ, ಎಷ್ಟು 40%, 40% ಡಿಕ್ರೀಸ್, ಓಕೆ. ಸೊ ಇದು ಸೇಲ್ ಎಷ್ಟಿದೆ ಪ್ಲಸ್ 80% ಇನ್ಕ್ರೀಸ್ ಆಗ್ತಿದೆ ಸೇಲು. ಸೊ ಏನಾಗುತ್ತೆ ನಾನು ಕನ್ವರ್ಟ್ ಮಾಡ್ಕೊಂಡು ಏನು ಹೊರ್ತು ಈ ಥರ ಬರ್ತಿದೆ, ಇದು ಎಸ್ ಇದೆ ನೋಡಿ. ಸೊ 0.08% ಏನಾಗ್ತಿದೆ ನಮ್ಮ ಸೇಲು. ಎಷ್ಟಿತ್ತು ಫಸ್ಟು P1 × P ಇತ್ತಾ, ಅದಕ್ಕಿಂತ ಎಷ್ಟಿದೆ, ಇದನ್ನು ಸಿಂಪಲಾಗಿ ಬರಿಬೋದಾ ಹೀಗೆ, S1 P1 = 0.08 SP.
ಸೊ ಎಷ್ಟು ಇನ್ಕ್ರೀಸ್ ಆಗಿದೆ? ನಾನು 0.8 ಇದೆ, ಮಲ್ಟಿಪಲ್ ಪರ್ಸೆಂಟೇಜ್ ತೆಗೆದ್ರೆ ಏನಾಗುತ್ತೆ? 8%ಇಂದ ಇನ್ಕ್ರೀಸ್ ಆಗಿದೆ ಅಂತ ಆಗುತ್ತೆ. ಓಕೆನಾ? 8% ಆಫ್ ಇನ್ಕ್ರೀಸ್ ಆಗಿದೆ. ಓಕೆನಾ? ಸೊ ನೋಡಿ, ಫೈನಲ್ ಸಿಂಪಲ್ ಇಂಟ್ರೆಸ್ಟ್ ಆನ್ ಲಾಸ್ಟ್ ಟೈಮ್ ಆ ಥರನೇ ಇದೆ ಕ್ವಶನು. ಸೊ ನೋಡಿ ನಾನು 2,000ಗೆ ಸಮ್ ಬರೋಡ್ ಬೈ ಅಟ್ 9% ಪರ್ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ 4 years. ಸೊ ನೋಡಿ 900 ಇದೆ, ಇವು 9 ಇದೆ. ಸೊ ವಾಟ್ ಈಸ್ 9? ಡೈರೆಕ್ಟ್ ಮಲ್ಟಿಪಲ್ 9 ಇದೆಯಾ? ನೋಡಿ, PTR ಈಕ್ವಲ್ಸ್ ಟು SI. ಸೊ ಪಿ ಎಷ್ಟು ಕೊಟ್ಟಿದ್ದಾರೆ? 2,000 ಕೊಟ್ಟಿದ್ದಾರೆ. ಟೈಮ್ ಎಷ್ಟು ಕೊಟ್ಟಿದ್ದಾರೆ? 4 years ಕೊಟ್ಟಿದ್ದಾರೆ. 9 years ಕೊಟ್ಟಿದ್ದಾರೆ. ಇದು 100 ಡೇಟ್ ಮಾಡಿದಾಗ ಏನಾಗುತ್ತೆ? ಓಕೆ. ಸೊ ಏನು ಬರುತ್ತೆ ಆನ್ಸರು? 720 ಬರುತ್ತೆ ಆನ್ಸರ್. ಬಟ್ ಇಲ್ಲಿ ನೋಡಿ 70 ಬರುತ್ತೆ. ವಿ ಕ್ಯಾನ್ ಐಡ್ಲಿ ಫೈಂಡ್ ಅಲ್ಲ, ಇಲ್ಲಿ ಇದು 9 ಮಲ್ಟಿಪಲ್ ಇದೆಯಾ? ಸೊ ಇಲ್ಲಿ ವಿಚ್ ಒನ್ ಈಸ್ 9 ಮಲ್ಟಿಪಲ್? ಇದಾಗುತ್ತಾ? ಸಮ್ ಗೊತ್ತಲ್ಲ, ಸಮ್ ಆಫ್ ರೂಲ್, ಸಮ್ ಆಫ್ ಯಾಕೆ ಮಾಡಿದೆ ಅಂದರೆ ನೋಡಿ, ವಾಟ್ ಈಸ್ 9 ಮಲ್ಟಿಪಲ್ ರೂಲ್ ಅಂದರೆ 9 ಡಿವಿಸಿಬಿಲಿಟಿ ರೂಲ್. ಸಮ್ ಆಫ್ ಆಲ್ ಡಿಜಿಟ್ಸ್ ಶುಡ್ ಬಿ ಡಿವಿಸಿಬಲ್ ಬೈ 9. ಸೊ ಇದರಲ್ಲಿ ಯಾವ ಡಿವಿಸ್ ಆಗುತ್ತೆ? 6 ಆಗುತ್ತಾ? ಪ್ಲಸ್ ಮಾಡಿದಾಗ ಆಗಲ್ಲ. ಇದು ಆಗುತ್ತಾ? ಆಗಲ್ಲ. 7 + 2 9. ಓಕೆ, ಮತ್ತು 0. ಸೊ 9 ಡಿವೈಡ್ ಆಗುತ್ತೆ, 9 1 9. ಸೊ ಇದು ಆಗುತ್ತೆ. 7 + 6 ಆಗಲ್ಲ. ಸೊ ಯಾವ್ದು ಆಪ್ಷನ್ ಆಗುತ್ತೆ? ಸೊ ಆಪ್ಷನ್ ಸಿ. ಯಾಕೆಂದರೆ ಇನ್ನು ಗೊತ್ತಾ ಡೈರೆಕ್ಟಾಗಿ ನಾವು ವಿ ಕ್ಯಾನ್ ಸಿ ಡೈರೆಕ್ಟ್ 9 ಮಲ್ಟಿಪಲ್ ವಿಚ್ ಇಸ್ 9 ಮಲ್ಟಿಪಲ್ ಅದು ಆನ್ಸರ್ ಆಗಿ ನಮಗೆ ಡೈರೆಕ್ಟಾಗಿ ಸಿಗುತ್ತೆ. ಸೊ ಇದಕ್ಕೆ ಫುಲ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ ನಮಗೆ. ಸೊ ನೋಡಿ, ಓಕೆ, ಇದು ಕ್ವಶನ್. ದ ಆ್ಯಾವರೇಜ್ ಆಫ್ ಫಸ್ಟ್ 50 ಮಲ್ಟಿಪಲ್ಸ್ ಆಫ್ 9 ಈಸ್ ಎಕ್ಸ್, ದೆನ್ ಫೈಂಡ್ ದ ಎಕ್ಸ್. ಹೆಂಗೆ ಕೊಡಿದೆ? ಫಾರ್ಮುಲಾ ಗೊತ್ತಾ ನಿಮಗೆ? ಸ್ಮಾಲೆಸ್ಟ್ ಟರ್ಮ್ ಯಾವುದು ಇದರದು? 9ದು 9 ಮಲ್ಟಿಪಲ್ ಕೇಳ್ತಾರೆ. 9 1 9 9 12 ಈ ಥರ ಇಲ್ಲಿವರೆಗೆ 9 × 15. ಸೊ ಎಷ್ಟು ಬರುತ್ತೆ ಇದು? 9ಇಂದ 135. ಇದಕ್ಕೆ ಫಾರ್ಮುಲಾ ಇದೆ, ಏನು ಗೊತ್ತಾ? ಫಸ್ಟ್ ಟರ್ಮ್, ಓಕೆ, ಫಸ್ಟ್ ಟರ್ಮ್ ಪ್ಲಸ್ ಲಾಸ್ಟ್ ಟರ್ಮ್ ಡಿವೈಡ್ ಬೈ 2. ನಮಗೆ ಆ್ಯಾವ್ರೇಜ್ ಬೇಕಾದರೆ ಮಲ್ಟಿಪಲ್ಸ್ದು. ಸೊ ಏನಿದೆ? ಫಸ್ಟ್ ಟರ್ಮು 9 ಇದೆ, ಲಾಸ್ಟ್ ಟೈಮ್ ಏನಿದೆ? ಪ್ಲಸ್ 135 ಡಿವೈಡ್ ಬೈ 2. ಸೊ ಸಾಲ್ವ್ ಮಾಡಿ ಏನಾಗುತ್ತೆ? ಸಾಲ್ವ್ ಮಾಡೋದು ಏನಾಗುತ್ತೆ? ನಾವು ಸೊ ಯಾವ್ದು ಆನ್ಸರ್ ಇದೆ? 72. ಸೊ ಅರ್ಥ ಆಯ್ತಾ ಆನ್ಸರು? ಫಾರ್ಮುಲಾ ಏನಿದೆ? ಫಸ್ಟ್ ಟರ್ಮ್ ದಿಸ್ ಈಸ್ ಆ್ಯಂಡ್ ದಿಸ್ ಈಸ್ 2 ಪ್ಲಸ್ ಮಾಡಿ ಡಿವೈಡ್ ಬೈ 2 ಮಾಡಿದಾಗ ನಮಗೆ ಆನ್ಸರ್ ಸಿಗ್ಬಿಡುತ್ತೆ. ಓಕೆನಾ? ನೋಡಿ, ವಾಟ್ ವಿಲ್ ದ ರೇಷಿಯೋ ಆಫ್ ಸಿಂಪಲ್ ಇಂಟ್ರೆಸ್ಟ್ ಅರ್ನ್ಡ್ ಬೈ ಅ ಸರ್ಟನ್ ಅಮೌಂಟ್ ಆಟ್ ದ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 12 years ಫಾರ್ 15 years. ಓಕೆ. ಸೊ ಇದೇನಿದೆ, ಒಬ್ಬ ರೇಷಿಯೋ ಡಿಫ್ರೆನ್ಸ್ ಕೇಳ್ತಿದ್ದಾರೆ. ಏನಂದರೆ ಒಂದಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕೇಳ್ತಿದ್ದಾರೆ ಡಿಫ್ರೆನ್ಸ್. ಹೇಗೆಂದರೆ ಒಂದರಲ್ಲಿ 12 years ಸಿಕ್ಕಿದ್ದಾರೆ, ಇನ್ನೊಂದರಲ್ಲಿ 15 years ಸಿಕ್ಕಿದ್ದಾರೆ. ಸೊ ಹೇಗೆಂದರೆ ವಾಟ್ ವಿಲ್ ಸಿಂಪಲ್ ಇಂಟ್ರೆಸ್ಟ್ ಅರ್ನ್ಡ್ ಬೈ ಅ ಸರ್ಟನ್ ಅಮೌಂಟ್ ಆಟ್ ದ ಸೊ PTR. ನೋಡಿ, ಓಕೆ, ಇಲ್ಲಿ ಹೆಂಗೆ ಕೇಳ್ತಿದ್ದಾರೆ? 2 ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಆ ಸಿಂಪಲ್ ಇಂಟ್ರೆಸ್ಟ್ ರೇಷಿಯೋ ಕೇಳ್ತಿದ್ದಾರೆ, ಯಾವ ರೇಷಿಯೋಲ್ಲಿ ಅದು ಇರುತ್ತಂತ. ಪ್ರಿನ್ಸಿಪಲ್ ಸೇಮ್ ಇದೆ, ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಇದೆ, ಬಟ್ ಟೈಮ್ ಬೇರೆ ಬೇರೆ ಇದೆ. ಓಕೆ, ಒಂದರಲ್ಲಿ ನೀವು 15 years ಸಿಕ್ಕಿದ್ದಾರೆ, ಇನ್ನೊಂದರಲ್ಲಿ 12 years ಸಿಕ್ಕಿದ್ದಾರೆ. ಸೊ ಅಂದರೆ ಎರಡರದ್ದು ರೇಷಿಯೋ ಇದೆ ಅಂತ ಕೇಳ್ತಾರೆ. ಸೊ ಏನಿದೆ? ಸಿಂಪಲ್ ಇಂಟ್ರೆಸ್ಟ್ ಆಫ್ 1 ಮತ್ತು ಸಿಂಪಲ್ ಇಂಟ್ರೆಸ್ಟ್ 2. ಸೊ ಇಲ್ಲಿದೆ PTR. ಸೊ ಇನ್ನು ಪ್ರಿನ್ಸಿಪಲ್ ಸೇಮ್ ಇದೆಯಾ? ಪ್ರಿನ್ಸಿಪಲ್ ಸೇಮ್ ಇದೆ, ಟೈಮ್ ಸೇಮ್ ಇದೆ, 100 ಸೇಮ್ ಇದೆ, 100 ಸೇಮ್ ಇದೆ. ಆರ್ ಎಲ್ಲಿದೆ? ಇಲ್ಲಿ ಎಷ್ಟು ಆರ್ ಇದೆ? ಇಲ್ಲಿ 12 years ಇದೆ, ಇಲ್ಲಿ 15 years ಇದೆ. ಎಷ್ಟು ಬರುತ್ತೆ? 4:5. ಬಟ್ ನೀವು ಇದನ್ನು ಸಿಂಪಲಾಗೆ ಮಾಡ್ಬೋದು. ವಿ ಕ್ಯಾನ್ ಡೈರೆಕ್ಟ್ಲಿ ಸಾಲ್ವ್ನ ನೋಡ್ಕೊಂಡೇ ಹೇಳ್ಬೋದು ನಾವು ಆನ್ಸರ್ನ. ಆಪ್ಷನ್ಸಲ್ಲಿ ನೋಡ್ಕೊಂಡು ಹೇಳ್ಬೋದು. 12 ಮತ್ತು 5 ಯಾರು ಎಷ್ಟು ಬರ್ತಿದೆ? 4:5.
ಆಪ್ಷನ್ ಡಿ. ಓಕೆನಾ? ಸಾರಿ, ಇದು ಮೆನ್ಸುರೇಷನ್ ಇದೆ. ಸೊ ನೋಡೋಣ ಏನಿದೆ. Okay, a metallic sphere with a radius of 35 cm is melted and subsequently transferred into a several small solid cones, each having diameter of 14 cm and height of 4 cm. How many cones are formed as a result of this process? ನೋಡಿ, ಏನು ಹೇಳ್ತಾರೆ, ಈ ಥರ ಒಂದು ಸ್ಪೇರ್ ಇದೆ, ಇದನ್ನು ಮೆಲ್ಟ್ ಮಾಡಿ ಈ ಥರ ಎಷ್ಟು ಕೋನ್ ಅಂತ ಕೇಳ್ತಿದ್ದಾರೆ. ಸೊ ಫಾರ್ಮುಲಾ ಬರ್ಬೋದು, ಏನಿದೆ ಇದು ವಾಲ್ಯೂಮ್ ಮೆಲ್ಟ್ ಮಾಡಿ ಆ ವಾಲ್ಯೂಮ್ ಚೇಂಜ್ ಮಾಡ್ತಾರೆ. ಸೊ ಇದಕ್ಕೆ ಫಾರ್ಮುಲಾ ಇದೆ, ಏನಿದೆ, ಇದು ಎಷ್ಟು ವಾಲ್ಯೂಮ್ ಇದೆಯಲ್ಲ ಅದನ್ನು ಈಕ್ವಲ್ ಟು ದಿಸ್ ವ್ಯಾಲ್ಯೂಮ್ ಮಲ್ಟಿಪ್ಲೈ ಬೈ ಎನ್. ಓಕೆನಾ? ಸೊ ಎಷ್ಟಿದೆ ಇದು? ಸೊ ಹೆಂಗೆ ಕೊಟ್ಟಿದ್ದಾರೆ, ರೇಡಿಯಸ್ ನೋಡಿ. ಸೊ ವಾಲ್ಯೂಮ್ ಸೇಮ್ ಆಗ್ತಿದೆಯಾ? ಸೊ ಹಿಂಗೆ ಕಟ್ ಮಾಡ್ತೀವಿ. ಸೊ ಏನು ಹೋಯಿತು, 4r³ ಮತ್ತು n r²h. ಸೊ ಏನಾಗುತ್ತೆ ಈಗ 4 ಇದ್ರ ಸರ ಸ್ಪೇರ್ ರೇಡಿಯಸ್ ಕೊಟ್ಟಿದ್ದಾರೆ 35 ಹೋಲ್ ಕ್ಯೂಬ್ ಮತ್ತು ಇದರದ್ದು ಎನ್ ಎಷ್ಟು 14 ಡಿವೈಡ್ ಬೈ ಏನಾಗುತ್ತೆ 2 ಅಂದರೆ ಏನಾಗುತ್ತೆ ಸ್ಕ್ವೇರ್ ಮತ್ತು 4. ಸೊ 4 ಕ್ಯಾನ್ಸಲ್ ಆಗಿಬಿಡುತ್ತೆ. ಇದು ಎಷ್ಟಾಗುತ್ತೆ 5 ಎಷ್ಟಾಗುತ್ತೆ ಇದು ಕ್ಯಾಲ್ಕುಲೇಟ್ ಮಾಡಿದಾಗ? ಸರಿ ಬರೋಣ. ಸೊ 35 × 35 × 35 ಈಕ್ವಲ್ಸ್ ಟು n 7 × 7. ಸೊ 7 5 125 × 35 525. ಎಲ್ಲಿ 2 ರೇಷಿಯೋ ಇದೆ, ಇದರಲ್ಲಿ ನೋಡೋಣ ಯಾವುದಿರುತ್ತೆ. ಸೊ 875. ಸೊ ಎಷ್ಟಾಗುತ್ತೆ ನಂಬರ್ಸ್ ಟೋಟಲ್ 875 ಆಗುತ್ತೆ. ಓಕೆನಾ? What should be added to each of the 4 numbers 5, 19, 7 ಮತ್ತು 25 to make them professional? ಸೊ ಏನಂತಾರೆ ಪ್ರೊಫೆಷನಲ್ ಗೊತ್ತಾ, 5, 19, 7, 25 ಈ ಎಲ್ಲ ನಂಬರ್ಸ್ ಏನು ಆ್ಯಡ್ ಮಾಡಿದ್ರೆ ನಮಗೆ ಇದೆಲ್ಲ ಪ್ರೊಫೆಷನಲ್ ಆಗಬೇಕಂತೆ. ಈ ನಂಬರ್ಸ್ ಎಲ್ಲ ಪ್ರೊಫೆಷನಲ್ ಆಗಬೇಕಂತೆ. ಸೊ ಏನು ಮಾಡಬೇಕು, ಇದನ್ನು ಹೀಗೆ ಬರ್ಕೋಬೋದಾ, 5 + x ಡಿವೈಡ್ ಬೈ 19 + x ಈಕ್ವಲ್ಸ್ ಟು 7 + x ಈಕ್ವಲ್ಸ್ ಟು 25 + x. ಇದೇ ಬೇಕಾ? ವಿ ಹ್ಯಾವ್ ಟು ಫೈಂಡ್ ದ x. ಸೊ ಇದೇನು ಮಾಡೋಣ, ಮಲ್ಟಿಪ್ಲೈ ಆಗುತ್ತಾ? ಇದ್ರ ಜೊತೆ ಇದು ಏನಾಗುತ್ತೆ, into 19 + x. So 525 sir. ಈಕ್ವಲ್ಸ್ ಟು ಸ್ವಲ್ಪ ಸ್ಪೇಸ್ ಕಡಿಮೆ ಆಗ್ತಿದೆ, ನಾನು ಇದನ್ನು ಸ್ವಲ್ಪ ಈ ಕಡೆ ಬೇಡ. ಓಕೆ, ಸರಿ 25 ಅಲ್ಲ, x. ಸೇರಿ ಕ್ಲಾಸ್ ಮಲ್ಟಿಪ್ಲೈ ಆಗುತ್ತಾ ಈ ಕಡೆ ಹೀಗೆ. ಸೊ ಏನಾಗುತ್ತೆ 5 + x ಏನಾಗುತ್ತೆ 525 ಸರ್ 125 x ಆಗುತ್ತಲ್ಲಿ ಪ್ಲಸ್ 5 5x ಪ್ಲಸ್ t5x ಪ್ಲಸ್ x² ಸೊ
ಸೊ 133 ಪ್ಲಸ್ 7x ಪ್ಲಸ್ 19x ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ನೋಡಿ ಏನಾಗುತ್ತೆ, ಎಕ್ಸ್ ಸ್ಕ್ವೇರಿಂದ ಎಕ್ಸ್ ಸ್ಕ್ವೇರ್ ಕಟ್ಟಾಗುತ್ತೆ. 7 ಪ್ಲಸ್ 9 ಎಷ್ಟಾಗುತ್ತೆ, 26, 20 ಪ್ಲಸ್ ಮತ್ತು 30. ಸೊ ಏನಾಗುತ್ತೆ, 4x ಇಲ್ಲಿ ಉಳಿತು. 125 ಇಂದ ಇದರಲ್ಲಿ ಏನಾಗುತ್ತೆ, ಇದು 5 ಪ್ಲಸ್ 3 8. ಸೊ 4 1s are 4 2s are. ಸೊ x ಈಕ್ವಲ್ಸ್ ಟು 2. ಸೊ ಆನ್ಸರ್ 2 ಇದೆಯಾ? ಸೊ ಆನ್ಸರ್ ಈಸ್ 2. ಏನಿಲ್ಲ, ನಾವು ಬೇಗ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಈಸಿಯಾಗಿ ನಿಮ್ಗೆ ಸಾಲ್ವ್ ಮಾಡಿದಾಗ ಆನ್ಸರ್ ನಮಗೆ ಸಿಗ್ಬಿಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೊ ನೋಡಿ ದ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 28 ಫಾಲೋಡ್ ಬೈ 25 ಆ್ಯಂಡ್ 10 ಫಾಲೋಡ್ ಬೈ 5 ಆನ್ ದ ಮಾರ್ಕ್ ಪ್ರೈಸ್ ಆಫ್ ಅ ಪೆನ್ ಈಸ್ 63. ದ ಮಾರ್ಕ್ ಪ್ರೈಸ್ ಆಫ್ ಅ ಪೆನ್ ಈಸ್, ಓಕೆ ಏನಿದ್ದಾರೆ, ಒಂದು ಮಾರ್ಕ್ ಪ್ರೈಸ್ ಇದೆ. ಓಕೆನಾ? ಒಂದು ಪೆನ್ ಇದೆ, ಆ ಪೆನ್ ಮಾರ್ಕ್ ಪ್ರೈಸ್ ಎಷ್ಟಿದೆ ಗೊತ್ತಿಲ್ಲ. ಬಟ್ ಅದಕ್ಕೆ ಆದಮೇಲೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಒಂದೇನು 28 ಮತ್ತು 25 ಕೊಟ್ಟಿದ್ದಾರೆ. ಅದಾದಮೇಲೆ ಏನು ಕೊಟ್ಟಿದ್ದಾರೆ, 11, 10 ಮತ್ತು 5 ಕೊಟ್ಟಿದ್ದಾರೆ. ಸೊ ಆ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಆ ಡಿಸ್ಕೌಂಟ್ ನಡುವೆ ಡಿಫ್ರೆನ್ಸ್ ಎಷ್ಟಿದೆ, ದಟ್ ಈಸ್ 63. ಸೊ ನಮಗೆ ಮಾರ್ಕ್ ಪ್ರೈಸ್ ಕೇಳ್ತಿದ್ದಾರೆ. ಸೊ ಭಾಳ ಸಿಂಪಲ್ ಆಗಿದೆ. ನಿಮ್ಗೆ ಎಲ್ಲ ಗೊತ್ತಿದೆ ಸಕ್ಸೆಸ್ ಡಿಸ್ಕೌಂಟ್ ಫಾರ್ಮುಲಾ ಏನಿದೆ. ಸಕ್ಸೆಸ್ ಡಿಸ್ಕೌಂಟ್ ಏನಿದೆ, D 1 ಪ್ಲಸ್ D2 ಮೈನಸ್ D1 D2 ಡಿವೈಡ್ ಬೈ 100 ಇದೆಯಾ ಫಾರ್ಮುಲಾ. ಸೊ ಫಸ್ಟ್ ಫಾರ್ಮುಲಾ ಏನಿದೆ, ಫಸ್ಟ್ ಏನು ಕೊಟ್ಟಿದೆ, ಡಿಸ್ಕೌಂಟು 28 ಪ್ಲಸ್ 25 ಮೈನಸ್ 28 ಇಂಟು 25 ಡಿವೈಡ್ ಬೈ 100. ಸೊ 4 ಹಾಂ. ಸೊ ಏನಾಗುತ್ತೆ ಮೈನಸ್ ಮಾಡಿದಾಗ 21 ಪ್ಲಸ್ 25 46%. ಓಕೆನಾ? ಸೊ ಸೆಕೆಂಡ್ ಏನು ಕೊಟ್ಟಿದ್ದಾರೆ ಡಿಸ್ಕೌಂಟ್ಸು 10 ಮತ್ತು 5ನಾ, 10 ಪ್ಲಸ್ 5 ಮೈನಸ್ 10 ಇಂಟು 5 ಡಿವೈಡ್ ಬೈ 100 ಕಟ್ಟಾಗುತ್ತೆ. ಏನಾಗುತ್ತೆ 5/10 ಅಂದರೆ ಏನಾಗುತ್ತೆ, 5/10 ಅಂದರೆ ಏನು, 5 1s 5 2s ಹಾಫ್ ಆಯಿತಾ. ಸೊ 10 ಪ್ಲಸ್ 5 ಮೈನಸ್ 0.5 ಇದು ಎಷ್ಟಾಗುತ್ತೆ, 14.5% ಡಿಸ್ಕೌಂಟ್. $14.5% ಡಿಸ್ಕೌಂಟ್. ಸೊ ಇದನ್ನು ಕೊಟ್ಟಿದ್ದಾರೆ. ಈ ಎರಡು ನಡುವೆ ಡಿಫ್ರೆನ್ಸ್ ಇದಲ್ಲ, ಡಿಫ್ರೆನ್ಸ್ ಎಷ್ಟು ಬರುತ್ತೆ ಬಸ್, ಡಿಫ್ರೆನ್ಸು ಏನು ಬರುತ್ತೆ ಡಿಫ್ರೆನ್ಸ್ ಹೇಳಿ. $31.5% ಡಿಫ್ರೆನ್ಸ್ 31.5% ಇದೆ. ಆ 31.5 ಎಷ್ಟಿದೆ ಗೊತ್ತಾ, ದ್ಯಾಟ್ ಈಸ್ 63 ರುಪೀಸ್. ಸೊ 31.63 ರುಪೀಸ್ ಆದರೆ ನಮಗೇನು ಬೇಕು, ಪೆನ್ ಮಾರ್ಕೆಟ್ ಪ್ರೈಸ್ ಬೇಕಾ. ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಆಲ್ವೇಸ್ 100% ಇರುತ್ತೆ, ಅಂದರೆ ಕಾಸ್ಟ್ ಪ್ರೈಸ್ 100% ಇರುತ್ತೆ. ಬಟ್ ವಿ ಹ್ಯಾವ್ ಟು ಥಿಂಕ್ ಮಾರ್ಕೆಟ್ ಪ್ರೈಸಸ್ 100. ಸೊ ಏನಾಗುತ್ತೆ 31ಗೆ ಎಷ್ಟಾಗುತ್ತೆ, 31 1s 31 2s. ಸೊ 1% ಎಷ್ಟಾಗುತ್ತೆ, ಪರ್ ಪರ್ಸೆಂಟು 2 ರುಪೀಸ್ ಆಗುತ್ತೆ. ಸೊ 100 ಎಷ್ಟಾಗುತ್ತೆ, 100%ಗೆ 100% ಈಕ್ವಲ್ಸ್ ಎಷ್ಟು, 200 ರುಪೀಸ್ ಆಗುತ್ತಾ. ಸೊ 100% ಎಷ್ಟಾಗುತ್ತೆ, 200 ರುಪೀಸ್. ಸೊ ಅರ್ಥ ಆಯ್ತಾ. ಓಕೆ, ಸೊ ಆನ್ಸರ್ ಏನು ಬರುತ್ತೆ ಇಲ್ಲಿ, 200 ರುಪೀಸ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. Hemispherical ball with an internal radius of 27 cm is full of liquid. The liquid is filled into a cylindrical shaped bottles of a diameter 12 cm and the height is 13.5 cm. The numbers of bottles required to empty the bowl is, ಏನು ಹೇಳ್ತಾರೆ, ಒಂದು ಬೌಲ್ ಇದೆ ಹಾಫ್ ಹೆಮಿಸರ್ಕಲ್ ಥರ. ಸೊ ಅದರದ್ದು ಎಷ್ಟು, ಅದನ್ನು ನಾವು ಒಂದು ಬಾಟಲ್ ಥರ ಇದೆಯಲ್ಲ, ಬಾಟಲ್ಸಲ್ಲಿ ಹಾಕ್ತಾಯಿದ್ದೀವಿ. ಆ ಥರ ಎಷ್ಟು ಬಾಟಲ್ಸ್ ಬೇಕು ನಮಗೆ. ಓಕೆ, ಇದು ಫುಲ್ಲು ಖಾಲಿ ಮಾಡೋಕ್ಕೆ, ಹೆಮಿ ಬಾಲು ಖಾಲಿ ಮಾಡೋಕ್ಕೆ ಆ ಥರ ಎಷ್ಟು ಬಾಟಲ್ಸ್ ಬೇಕಂತ ಕೇಳ್ತಿದ್ದಾರೆ. ಸೊ ಸಿಂಪಲ್ ಆಗಿ ಅಂದರೆ ಹೆಮಿಸರ್ ಏನಿಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ಥರ ಕೇಳ್ತಾರೆ. ಇದು ಎಷ್ಟಿದೆ ರೇಡಿಯಸ್ ಇರೋದು,
27. ಇದು ಎಷ್ಟಿದೆ ರೇಡಿಯಸ್ಸು? ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಎಷ್ಟಾಗುತ್ತೆ? 6 ಸೆಂಟಿಮೀಟರ್. ಹೈಟ್ ಎಷ್ಟಾಗುತ್ತೆ? 13.5. ಸೊ ನಮಗೆ ಕೊಟ್ಟಿದ್ದಾರೆ ಇದ್ರದ್ದು ಎಷ್ಟು ಬೇಕಂತ. ಸೊ ಇದು ವಾಲ್ಯೂಮ್ ಎಷ್ಟಾಗುತ್ತೆ? ಇದು ಹಾಫ್ ಹಾಫ್ ಎಷ್ಟಾಗುತ್ತೆ? ಫುಲ್ ಸೆಮಿ ಸರ್ಕಲ್ ಎಷ್ಟಾಗುತ್ತೆ? ಫುಲ್ ಸ್ಪೇರ್ ಎಷ್ಟಾಗುತ್ತೆ? 4/3 πr³ ಬಟ್ ಅದೇ ಥರ ಇದು ಹಾಫ್ ಇದೆಯಲ್ಲ, ಸೊ ಏನಾಗುತ್ತೆ ಇದು ಹಾಫ್ ಅಂದರೆ 2/3 πr³ = n. ಏನು ಕೊಡಿದೆ? πr²h. ಸೊ ಏನಾಗುತ್ತೆ? ಈ ಪೈ ಕ್ಯಾನ್ಸಲ್ ಆಯಿತಾ? ಸೊ ಏನಾಗುತ್ತೆ? 2/3 ಎಷ್ಟು ಕೊಟ್ಟಿದ್ದಾರೆ? 27³ = n. ಆರ್ ಎಷ್ಟಿದೆ? 6² × 13.5. ಸೊ ಇದು ಸಿಂಪ್ಲಿಫೈ ಮಾಡೋಣ. ಇಲ್ಲಿ ಮಾಡೋಣ ಸಿಂಪ್ಲಿಫೈ. 2/3 13.5. ಸೊ ಇಲ್ಲಿ ಏನಾಗುತ್ತೆ? ಇದು 30 ಇದು 2 ಆಗುತ್ತೆ. ಹಾಫ್ ಇದೆ ಎಕ್ಸಾಕ್ಟ್ಲಿ ಇದ್ರದ್ದು ರೀಸನ್. ಸೊ ಎಷ್ಟು ಇತ್ತು? 27 ಹೋಯ್ತಾ? ಸೊ ಆನ್ಸರ್ ಏನು ಬರುತ್ತೆ? 27. ಭಾಳ ಈಸಿ ಇದೆ. ಎಷ್ಟು ನಂಬರ್ಸ್ ಬೇಕು ನಮಗೆ ಟೋಟಲ್? ಸೊ ಕ್ಯಾಲ್ಕುಲೇಷನ್ ನೀವು ಬೇಗ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬಂದರೆ, ಅಂದರೆ ಆನ್ಸರ್ ನಿಮ್ಗೆ ಸೊಲ್ಯೂಷನ್ ಮಾಡೋಕ್ಕೆ ಬಂದರೆ ನಿಮ್ಗೆ ಕ್ವಶನ್ಸ್ನ ಬೇಗ ಸಾಲ್ವ್ ಮಾಡೋದು. ಇದು ಮೇನಾಗಿ MTSಲ್ಲಿ ಕ್ಯಾಲ್ಕುಲೇಷನ್ ಪವರ್ ಪ್ಲಸ್ ಹೆಚ್ಚಾಗಿರುತ್ತೆ. ಸೊ ನಿಮ್ಮ ಕ್ಯಾಲ್ಕುಲೇಷನ್ ಸ್ಪೀಡು ಸ್ವಲ್ಪ ಹೆಚ್ಚಾಗಿರಬೇಕು. ಮಿನಿಮಮ್ ನಿಮಗೆ 30 ಟೇಬಲ್ಸು ಆಡ ತೇಡ ಮೇಲೆ ಕೆಳಗೆ ಹೇಗಾದರೂ 30 ಟೇಬಲ್ಸ್ ನಿಮಗೆ ಕರೆಕ್ಟಾಗಿ ಬರಬೇಕು. ಮತ್ತು ಸ್ಕ್ವೇರ್ಸ್ ಮತ್ತು ಕ್ಯೂಬ್ಸ್ ಏನು ಕೊಟ್ಟಿದ್ದಾರೆ? ದ average weight of 11 person is increased by 4.5 kg when one of them whose weight is 50.5 kg is replaced by a new person. The weight of a new person is ನೋಡಿ ಇದು ಏನು ಆ್ಯಾವ್ರೇಜ್ ವೇಟ್. ಇದಕ್ಕಂತ ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ಪ್ರಾಬ್ಲಮ್. ಸ್ಕ್ರೀನ್ ಹೇಳ್ತಾರೆ ಒಂದು ಕ್ಲಾಸ್ ಇದೆ, ಒಂದು ಗ್ರೂಪ್ ಇದೆ. ಓಕೆ, ಆ ಗ್ರೂಪಲ್ಲಿ ಅವ್ರದ್ದು ಎಷ್ಟು ವೇಟ್ ಇದೆ, ಆ್ಯಾವ್ರೇಜ್ ವೇಟು ಗೊತ್ತಿಲ್ಲ. ಬಟ್ ಏನಾಗಿದೆ ಗೊತ್ತಾ? ಒಬ್ಬ ಇದ್ದಾನಲ್ಲಿ 50 kg 50.5 kg ಅವ್ರ ವ್ಯಕ್ತಿ ಇದ್ದಾನೆ. ಅವನಿಗೆ ಇನ್ನೊಬ್ಬನ ವ್ಯಕ್ತಿ ರಿಪ್ಲೇಸ್ ಮಾಡ್ತಿದ್ದಾರೆ. ಅಂದರೆ ಅವನು ಹೋಗ್ತಿದ್ದಾನೆ, ಇನ್ನೊಬ್ಬ ಬರ್ತಿದ್ದಾನೆ. ಆ ಬಂದಾಗ ಏನಾಗ್ತಿದೆ? 4.5 kg ವೇಟ್ ಎಲ್ಲರೂ ಇನ್ಕ್ರೀಸ್ ಆಗ್ತಿದೆ. ಓಕೆನಾ? ಆ್ಯಾವ್ರೇಜ್ ವೇಟ್ಗಿಂತ 4.5 kg ಅವ್ರದ್ದು ಇನ್ಕ್ರೀಸ್ ಆಗ್ತಿದೆ. ಅಂದರೆ ಏನು? ಅವನು ಬರ್ತಾನಲ್ಲ, ಬರುವಾಗ ಅವನು ಒಂದು ಆ್ಯಾವ್ರೇಜ್ ವೇಟ್ ಇದೆ, ಆ ಆ್ಯಾವ್ರೇಜ್ ವೇಟ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ಬರ್ತೀವನಲ್ಲ, ಅವಾಗ ತಾನೇ ಆ ಬಾಕಿ 11 ಮೆಂಬರ್ಸಲ್ಲಿ ಆ ಎಲ್ಲ ವೇಟ್ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗ್ತಿದೆ. ಓಕೆನಾ? ಸೊ ಏನಾಗುತ್ತೆ? ಅವನೆಷ್ಟು ಬರ್ತಿದ್ದಾನಲ್ಲ, ಅವನು ತಮ್ಮ ವೇಟ್ ಪ್ಲಸ್ ಆ್ಯಾವ್ರೇಜ್ ವೇಟ್ ಪ್ಲಸ್ ಆ 11 ಮೆಂಬರ್ಸ್ಗೆ ಎಷ್ಟು ವೇಟ್ ಇನ್ಕ್ರೀಸ್ ಆಗ್ತಿಲ್ಲ ಆ ವೇಟು ತೊಗೊಂಡು ಬರ್ತಾನೆ. ಅರ್ಥ ಆಯ್ತಾ? ಸೊ ಇದನ್ನು ಹೀಗೆ ಬರಿಬೋದು ನಾವು. ಏನಿದೆ ನೋಡಿ, ಒಬ್ಬ ನ್ಯೂ ಪರ್ಸನ್ ಎಷ್ಟಿದೆ? ರಿಪ್ಲೇಸ್ ಪರ್ಸನ್. ಓಕೆ, ಅದನ್ನು ಹೀಗೆ ಬರಿಬೋದು. ಕಮಿಂಗ್ ಪರ್ಸನ್, ನ್ಯೂ ಪರ್ಸನ್ ಏನಿದೆ ಅದನ್ನು ಪ್ಲಸ್ ಹಾಕೋಣ, ನ್ಯೂ. ಓಕೆ, ಓಲ್ಡ್ ಪರ್ಸನ್ ಏನಿದೆ, ಓಲ್ಡ್ ಪರ್ಸನ್ನ ಓಲ್ಡ್ ಈಕ್ವಲ್ಸ್ ಟು increase in average. ಹಿಂಗೆ ಬರ್ಕೋಬೋದಾ? ಸೊ ಏನಿದೆ, ಆ ಪರ್ಸನ್ ಎಷ್ಟಿದೆ ಗೊತ್ತಿಲ್ಲ ನಮಗೆ, ಅದನ್ನು ಎಕ್ಸ್ ಬರ್ಕೋಣ. ನ್ಯೂ ಪರ್ಸನ್ ಎಷ್ಟು ವೇಟ್ ಆಫ್ ಎಷ್ಟು ಹೋಗ್ತಿದ್ದಾನೆ? -50. -50.5 ಈಕ್ವಲ್ಸ್ ಟು ಅವನು ಹೋಗ್ತಿರುವಾಗ ಎಷ್ಟು ಇನ್ಕ್ರೀಸ್ ಆಗ್ತಿದೆ ಮತ್ತು ಎಷ್ಟು ಪರ್ಸನ್ ಮೇಲೆ? ಸೊ 11 ಪರ್ಸನ್ಗೆ ಎಷ್ಟು? 4.5 ಇನ್ಕ್ರೀಸ್ ಆಗ್ತಿದೆ. ಸೊ ಎಷ್ಟಾಗುತ್ತೆ ನೋಡಿ ಇದು? ಎಕ್ಸ್ ಈಕ್ವಲ್ಸ್ ಟು ಇದು ಆ ಕಡೆ ಹೋದ್ರೆ ಆಗುತ್ತೆ ಎಷ್ಟಾಗುತ್ತೆ ಇದು? $49.5. ಇದು ಆ ಕಡೆ ಹೋದರೆ ಪ್ಲಸ್ 50.5. ಸೊ ಎಷ್ಟಾಗುತ್ತೆ? 100. ಸೊ ಅವ್ನು ಎಷ್ಟು ನ್ಯೂ ಪರ್ಸನ್ ವೇಟ್ ಎಷ್ಟು? 100. ಅವನೇನು ಮಾಡ್ತಾನೆ, ಎಷ್ಟು ಬರ್ತೀನಲ್ಲ ಅವ್ನು ಬರುವಾಗ ಆ್ಯಾವ್ರೇಜ್ ಎಷ್ಟಿದೆ ಗೊತ್ತಿಲ್ಲ, ಆ್ಯಾವ್ರೇಜ್ ವೇಟ್ ಜೊತೆಗೆ ಅವ್ರು ಸ್ವಲ್ಪ ಎಕ್ಸ್ಟ್ರಾ ವೇಟ್ ತೊಗೊಂಡ್ಬರ್ತಾನೆ. ಆ ವೇಟ್ ಏನಾಗುತ್ತೆ, ಈ ಎಲ್ಲ 11 ಮೆಂಬರ್ಸಲ್ಲಿ ಈಕ್ವಲಾಗಿ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗುತ್ತದೆ? ಅದೆಷ್ಟು ಡಿಸ್ಟ್ರಿಬ್ಯೂಟ್ ಆಗ್ತಿದೆ? 4.5 ಡಿಸ್ಟ್ರಿಬ್ಯೂಟ್ ಆಗ್ತಿದೆಯಾ 11 ಮೆಂಬರ್ಸಲ್ಲಿ? ಸೊ ಆ್ಯಾವ್ರೇಜ್ಗಿಂತ ಎಷ್ಟು ಇನ್ಕ್ರೀಸ್ ಆಗ್ತಿದೆ? ಸೊ 49 ಪಾಯಿಂಟ್ ಹೆಚ್ಚಿದೆ. ಸೊ 50 ಪ್ಲಸ್ ಮಾಡಿದಾಗ 1 ಪರ್ಸನ್ಗಿಂತ ಸೊ ಒಂದು ಕರೆಕ್ಟಾಗಿ ವೇಟ್
ನಮಗೆ ಸಿಗ್ಬಿಡುತ್ತೆ. ಓಕೆನಾ? ನೋಡಿ, ಅ ಗರ್ಲ್ ಸ್ಪೆಂಡ್ 76% ಆಫ್ ಹರ್ ಇನ್ಕಮ್. If her income is increased by 18% and her expenditure is increased by 25%, then what is the percentage of increase or decrease in her savings? ಓಕೆ, ಏನು ಹೇಳಿದ್ರೆ ಒಂದು ಗರ್ಲ್ ಇದ್ದಾಳೆ. ಓಕೆ, ಅವಳ ಇನ್ಕಮ್ ಎಷ್ಟಿದೆ ಮತ್ತು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ಸ್. ಓಕೆ, ನೋಡಿ ಅವ್ರ ಇನ್ಕಮ್ ಎಷ್ಟಿದೆ ಆ ಪರ್ಸೆಂಟೇಜಲ್ಲಿ ಆಲ್ವೇಸ್ 100% ಇರುತ್ತಾ ಇನ್ಕಮ್. ಎಕ್ಸ್ಪೆಂಡಿಚರ್ ಎಷ್ಟಿದೆ 76%. ಎಷ್ಟು ಉಳಿತಾವದು 24% ಅವ್ರು ಸೇವ್ ಮಾಡಿದ್ದಾಳೆ. ಓಕೆ, ಸೊ ಏನಿದೆ ಇನ್ಕ್ರೀಸ್ ಬೈ, ಸೊ ಇನ್ಕ್ರೀಸ್ ಆಗಿದೆಯಾ ಎಷ್ಟು 18% ಪ್ಲಸ್ ಆಗಿದೆ. ಸರಿ ಆಯಿತು, 118 ಆಯಿತಾ. ಮತ್ತು ಅವ್ರ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಬೈ 25%. ಸೊ 25 ಅಂದರೆ ಏನಪ್ಪ ಪ್ಲಸ್ 5/4. 25 ಹೇಗೆ ಬರೀಬೋದು ನಾವು ಫ್ರ್ಯಾಕ್ಷನಲ್ಲಿ ಈಕ್ವಲ್ಸ್ ಟು ಪ್ಲಸ್ 1/4 ಬರೀಬೋದಾ. ಸೊ ಏನಾಗುತ್ತೆ 1/4 ಅಂದರೆ 5/4 ಮಲ್ಟಿಪ್ಲೈ ಎಷ್ಟಾಗುತ್ತೆ ಹಾಕಿ ಸೊ ಇದೆಷ್ಟಾಗುತ್ತೆ 95. ಸೊ ಇಲ್ಲಿ 5 + 18 ಎಷ್ಟಾಗುತ್ತೆ 23. ಸೊ 23% ಆಳ್ದು ಸೇವಿಂಗ್ಸ್ ಆಗ್ತಿದೆ. ಓಕೆ, ಎಷ್ಟಾಗುತ್ತೆ 100% ಇನ್ಕ್ರೀಸ್ ಆದಾಗ ಎಕ್ಸ್ಪೆಂಡಿಚರ್ ಎಷ್ಟು 25% ಇನ್ಕ್ರೀಸ್ ಆದಾಗ ಸೊ ಸೇವಿಂಗ್ ಎಷ್ಟಾಗ್ತಿದೆ ಅವ್ರಿಗೆ 23% ಸೇವಿಂಗ್ ಆಗ್ತಿದೆ. ಸೊ ಇಲ್ಲಿಷ್ಟು ಮೊದಲು 24 ಇತ್ತು, ಎಷ್ಟು ಕಡಿಮೆ ಆಗ್ತಿದೆ 1% ಕಡಿಮೆ ಆಗ್ತಿದೆಯಾ ಎಷ್ಟಕ್ಕೆ 24ಗೆ. ಸೊ ಇದನ್ನು ಹೇಗೆ ಬರಿಬೋದು ನಾವು 24 / 1 × 100. 24 / 1 ಅಂದರೆ ಎಷ್ಟು ಬರುತ್ತೆ ಇದು ಡಿವೈಡ್ ಮಾಡಿ ನೋಡಿ. ಡಿಕ್ರೀಸ್ ಆಗ್ತಿಲ್ಲ 24.5 20 ಯಾವ್ದು ಬರುತ್ತೆ ಡಿಕ್ರೀಸ್ ಇಲ್ಲಿ 4 ಆಪ್ಷನ್ ಯಾವುದಿದೆ ಅದು ಒಂದು ಮಾತ್ರ ಇದೆ ಡಿಕ್ರೀಸ್. ಸೊ ನಮಗೆ ಬೇರೆ ಬೇಕಾಗಿಲ್ಲ. ಓಕೆನಾ, ಎಷ್ಟೇ ಕ್ಯಾಲ್ಕುಲೇಷನ್ ಸಾಕು ನಮಗೆ, ನಾವು ಫುಲ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಬೇಕಾದ್ರೆ ಫುಲ್ ಸಾಲ್ವ್ ಮಾಡ್ಬೋದು, ಆನ್ಸರ್ 4.2 ಬರುತ್ತೆ. ಓಕೆನಾ, ಇದು ಮೈನಸಲ್ಲಿದೆ, ಡಿಕ್ರೀಸ್ ಆಗ್ತಿದೆಯಾ ಮೈನಸ್. ಸೊ ಇಲ್ಲಿ ನಮ್ಮ ಚಾಪ್ಟರ್ ಮುಗೀತು. ಸೊ ನಾಳೆ ನಾವು ಇನ್ನೂ ಹೊಸ ಕ್ವಶನ್ಸು ಮತ್ತು ಹೊಸ ಪೇಪರ್ಸ್ನ ಸಾಲ್ವ್ ಮಾಡೋಣ, ಒಂದು ಒಳ್ಳೆಯ ಅಪ್ರೋಚ್ ತೊಗೊಂಬರೋಣ. ನಿಮಗೇನು ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಇನ್ ದ ಸೆಕ್ಷನ್. ಕಮೆಂಟ್ ಮಾಡಿ. ಸೊ